ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿ ರಾಹುಲ್ ಸೇರಿಕರ್ ಇಂದಿನ ವಿಷಯ ಬಂದಾಗ ಪ್ರಮುಖವಾಗಿ ಭಾರತ ದೇಶದ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳು ನೋಡ್ರಿ ಮುಂಬರುವ ಜಿಪಿಎಸ್ ಆಗಿರ್ಬೋದು PS ಆಗಿರ್ಬೋದು HS ಆಗಿರ್ಬೋದು ಅದಲ್ವಾ ಪ್ರತಿಯೊಂದು ಎಕ್ಸಾಮ್ KS ಆಗಿರ್ಬೋದು PS ಆಗಿರ್ಬೋದು SD ಆಗಿರ್ಬೋದು FD ಆಗಿರ್ಬೋದು VO ಆಗಿರ್ಬೋದು ಎಕ್ಸಾಮ್ ಆಮೇಲೆ ಗ್ರೂಪ್ಸ್ ಆಗಿರ್ಬೋದು ಪ್ರತಿಯೊಂದು ಏನ್ ಗೊತ್ತೆ ಎಕ್ಸಾಮ್ ಏನ್ ಗೊತ್ತೇನ್ರಿ ಮಿಲಿಟರಿ ಕಾರ್ಯಾಚರಣೆಗಳ ಬಗ್ಗೆ ಕೇಳ್ತಿರ್ತಾರೆ ಅದಲ್ವಾ ಇತ್ತೀಚೆಗೆ ಈಗ ನೋಡಿ 1947ರಿಂದ 2025ರವರೆಗೆ ಏನ್ ಗೊತ್ತೇನ್ರಿ ಮಿಲಿಟರಿ ಕಾರ್ಯಾಚರಣೆಗಳಾಗ್ಯಾವಲ್ವಾ ಅದ್ರ ಕುರಿತು ಒಂದಿಷ್ಟು ಮಾಹಿತಿ ನೋಡಮಂತ ಸ್ವಾತಂತ್ರ್ಯದಿಂದ ಏನ್ ಗೊತ್ತೇನ್ರಿ ಶಾಂತಿಯವರೆಗೆ ಅದಲ್ವಾ ಈಗ ನೋಡ್ರಿ ಪ್ರತಿಯೊಬ್ಬರು ಅದಲ್ವಾ ವಿಡಿಯೋ ನೋಡ್ರಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋದಲ್ವಾ ಆಮೇಲೆ ನೋಡ್ರಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದಾರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಬರೋದಲ್ವಾ ಸ್ಟಾರ್ಟ್ ಮಾಡಮಂತ ಇವಿನ ತರಗತಿ ಅದಲ್ವಾ ನೋಡ್ರಿ ಭಾರತದ ಏನಪ್ಪಂದ್ರ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳು 1947ರಿಂದ 2025ರವರೆಗೆ ಏನಪ್ಪಾ ಬಂದಾಗ ನೋಡ್ಕೊಂಡ್ ತಗೋಣಂತದಲ್ವಾ ಬರ್ರಿ ಈ ಮೊದಲನೇದು ಏನಪ್ಪಾ ಬಂದಾಗ ಕಾರ್ಯಾಚರಣೆ ಯಾವುದು ಅಂತಕ್ಕಂತ ನೋಡ್ಕೊಂಡ್ ತಗೋಣದಲ್ವಾ ಎಸ್ ನೋಡ್ರಿ ಮೊದಲನೇ ಬಂದಾಗ 2025 ನೋಡ್ರಿ ಯಾವಪ್ಪ ಅಂದ್ರ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ನೋಡ್ರಿ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಯಾವಾಗಪ್ಪ ಅಂದ್ರೆ 2025 ಅದಲ್ವಾ ಇದು ಎದಕ್ ಸಂಬಂಧಪಟ್ಟದ್ರಿ ಸರ್ ಬಂದಾಗ ನೋಡ್ರಿ ಪಹಲ್ಗಾಮ್ ದಾಳಿಯ ನಂತರ ಪಾಕಿಸ್ತಾನ ಮತ್ತೇನ್ ಗೊತ್ತೇನ್ರಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಕೈಗೊಂಡ ಕಾರ್ಯಾಚರಣೆ ಸಹಿತ ಗೊತ್ತಿರ್ಬೇಕು ಪಹಲ್ಗಾಮ್ ದಾಳಿ ಐತಲ್ವಾ ಅದ್ರ ಏನ್ ಗೊತ್ತೇನು ಪಾಕಿಸ್ತಾನ ಮತ್ತೇನ್ ಗೊತ್ತೇನ್ರಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಭಯೋತ್ಪಾದಕ ಶಿಬಿರಗಳ ಮೇಲೆ ಗೊತ್ತೇನೆ ಕಾರ್ಯಾಚರಣೆ ಮಾಡ್ತಾನ ಭಾರತ ದೇಶ ಅದಲ್ವಾ ಇದಕ್ಕೇನ್ ಗೊತ್ತೇನ್ರಿ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಹೆಸರು ಕೊಟ್ಟಿದ್ದಾರ ನೆಕ್ಸ್ಟ್ ನೋಡ್ರಿ ಆಪರೇಷನ್ ಕಿಲ್ಲರ್ ಇದು ಕೂಡ ನೋಡ್ರಿ 2025 ಈ ಎಕ್ಸಾಮ್ ಹೆಂಗ್ ಕೇಳೋದು ಗೊತ್ತೇನ್ರಿ ಆಪರೇಷನ್ ಕಿಲ್ಲರ್ ಅಂತಕ್ಕಂಥದ್ದು ಸರಿ ಎದಕ್ ಸಂಬಂಧಪಟ್ಟದ್ರ ಬಂದಾಗ ನೋಡಂಬರದಲ್ವಾ ನೋಡಿ ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಎ ಅದಲ್ವಾ ತೊಯ್ಬಾ ಉಗ್ರರನ್ನು ನಿರ್ಮೂಲನೆ ಮಾಡೋದು ಸ್ನೇಹಿತರೆ ಗೊತ್ತಿರ್ಬೇಕು ಪ್ರಮುಖವಾಗಿ ಏನ್ ಗೊತ್ತೇನೆ ಜಮ್ಮು ಮತ್ತು ಕಾಶ್ಮೀರದ ಅಲ್ವಾ ಅಲ್ಲೊಂದು ಭಯೋತ್ಪಾದಕರ ಸಂಘಟನೆ ಬರ್ತಾರೆ ಯಾವ್ದಂದ್ರೆ ಲಷ್ಕರ್ ಎ ತೊಯ್ಬಾ ಅಂತಕ್ಕಂಥದ್ದು ಅವ್ರಗ ಏನಪ್ಪ ಬಂದಾಗ ನಿರ್ಮೂಲನೆ ಮಾಡೋ ಸಲುವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ ಸರ್ ಆಪರೇಷನ್ ಕಿಲ್ಲರ್ ಅಂತಕ್ಕಂಥ ಏನ್ ಗೊತ್ತೇನೆ ಕಾರ್ಯಾಚರಣೆ ಮಾಡ್ತಾರೆ ನೋಡಿ ನೆಕ್ಸ್ಟ್ ಆಪರೇಷನ್ ಸಾಗರ್ ಬಂದು ನೋಡ್ರಿ ಆಪರೇಷನ್ ಗೊತ್ತೇನು ಸಾಗರ್ ಬಂದು ಕೇಳ್ತಿರ್ತಾರೆ ನೋಡ್ರಿ ಆಪರೇಷನ್ ಸಾಗರ್ ಬಂದು ಕಾರ್ಯಾಚರಣೆಗೆ ಸಂಬಂಧಪಟ್ಟದಪ್ಪ ಬಂದಾಗ ನೋಡಂಬರದಲ್ವಾ ಇದು ಕೂಡ ನೋಡಿ 2025 ಅದಲ್ವಾ ನೋಡ್ರಿ ಸೈಕ್ಲೋನ್ ನ ಡಿಸ್ತಾಹದ ನಂತರ ಶ್ರೀಲಂಕಾಕ್ಕೆ ಮಾನವೀಯ ನೆರವು ನೋಡ್ರಿ ಸೈಕ್ಲೋನ್ ಡಿಸ್ತಾಹ ಅನ್ನದ ನಂತರ ಶ್ರೀಲಂಕಾಕ್ಕೆ ಏನ್ ಗೊತ್ತೇನ್ರಿ ಮಾನವೀಯ ನೆರವು ಹೋದಲ್ವ ನೀಡಿದ ಕಾರ್ಯಾಚರಣೆ ಪರಿಹಾರ ಸಾಮಗ್ರಿಗಳು ಮತ್ತು INS ವಿಕ್ರಾಂತ್ ಅನ್ನು ನಿಯೋಜಿಸಲಾಗಿದೆ ಅಂದ್ರೆ ಈ ಶ್ರೀಲಂಕಾ ಮತ್ತೆ ಏನ್ ಗೊತ್ತೇನ್ ಭಾರತ ದೇಶದ ಮಧ್ಯೆ ಸಂಬಂಧಪಟ್ಟ ಗೊತ್ತೇನ್ರಿ ಕಾರ್ಯಾಚರಣೆ ಯಾವ್ದಪ್ಪ ಬಂದಾಗ ಆಪರೇಷನ್ ಸಾಗರ್ ಬಂದು ಅಂತಕ್ಕಂಥದಲ್ವಾ ಇದು ಯಾವ ವರ್ಷದ್ರಿ ಸರ್ ಬಂದಾಗ 2025 ಎಷ್ಟೇ ಹೇಳ್ರಿ 25 ನೆಕ್ಸ್ಟ್ ಬಂದಾಗ ನೋಡ್ರಿ ಆಪರೇಷನ್ ಏನ್ ಗೊತ್ತೇನ್ರಿ ಮಹಾದೇವ್ ನೋಡ್ರಿ ಆಪರೇಷನ್ ಮಹಾದೇವ್ ಯಾವ ವರ್ಷಪ್ಪ ಬಂದಾಗ 2000 ಏನ್ ಗೊತ್ತೇ 2025 ಎಷ್ಟು ಗೊತ್ತಿ 25 ಅದಲ್ವಾ ನೋಡ್ರಿ ಉಗ್ರರನ್ನ ಏನ್ ಗೊತ್ತೇನ್ರಿ ಮಟ್ಟ ಹಾಕಲು ನೋಡ್ರಿ ಉಗ್ರರನ್ನು ಮಟ್ಟ ಹಾಕಲ್ ಏನ್ ಗೊತ್ತೇನ್ರಿ CRPF ಅದಲ್ವಾ ಮತ್ತೇನ್ ಗೊತ್ತೇನು ಪೊಲೀಸರು ಸೇರಿ ನಡೆಸಿದ ಜಂಟಿ ಕಾರ್ಯಾಚರಣೆ ಸದ್ಯ ಹಿಂಗ್ ಕೂಡ ಕೇಳ್ಬೋದು ನೋಡ್ರಿ ಉಗ್ರರನ್ನು ಮೆಟ್ಟಿ ಹಾಕಲು CRPF ಮತ್ತೇನ್ ಗೊತ್ತೇನು ಪೊಲೀಸರು ಸೇರಿ ನಡೆಸಿದ ಜಂಟಿ ಕಾರ್ಯಾಚರಣೆ ಯಾವ್ದು ಗೊತ್ತೇನು ಆಪರೇಷನ್ ಮಹಾದೇವ್ ಅಂತಕ್ಕಂಥದ್ದು ನಿಮ್ಗ CRPF ಅಂದ್ರೆ ಗೊತ್ತ ಅನ್ಕೋತೀನಿ ಅದಲ್ವಾ ಏನ್ ಗೊತ್ತೇನು ಪ್ರಮುಖವಾಗಿ ಸೆಂಟ್ರಲ್ ಅದಲ್ವಾ ರಿಸರ್ವ್ ಅದಲ್ವಾ ಪೊಲೀಸ್ ಏನ್ ಗೊತ್ತೇನ್ರಿ ಫೋರ್ಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ ಅದಲ್ವಾ ಎಸ್ ನೆಕ್ಸ್ಟ್ ಬಂದಾಗ ಆಪರೇಷನ್ ಗೊತ್ತೇನ್ರಿ ಗದ್ದಾರ್ ಅಂತಕ್ಕಂಥವ್ರಿ ಇದು ಕೂಡ ನೋಡ್ರಿ 2020 ಸಂಬಂಧಪಟ್ಟದಲ್ವಾ ಇದೇನಪ್ಪ ಬಂದಾಗ ಕುಲ್ಗಾಮ್ ಕಾಡುಗಳಲ್ಲಿ ಅವಿತುಕೊಂಡಿದ್ದ ಅವರನ್ನು ಸದೆಬಡಿಯಲ್ಲಿ ನಡೆಸಿದ ಸಂಘಟಿತ ಏನ್ ಗೊತ್ತೇನೆ ಕಾರ್ಯಾಚರಣೆ ಅಂತ ಹೇಳ್ತಾರೆ ಸ್ನೇಹಿತರೆ ಅದಲ್ವಾ ಆಪರೇಷನ್ ಗೊತ್ತೇನೆ ಗದ್ದಾರ್ ಅಂತಕ್ಕಂಥದ್ದಲ್ವಾ ಪ್ರಮುಖವಾಗಿ ಏನಪ್ಪ ಬಂದಾಗ ಇದೇನ್ ಗೊತ್ತೇನೆ ಕುಲ್ಗಾಮ್ ಕಾಡುಗಳಲ್ಲಿ ಅವಿತು ಅಂದ್ರೆ ಕದ್ ಕೂತಿರ್ತಾರಲ್ವಾ ಆ ಉಗ್ರರಿಗೆ ಏನ್ ಗೊತ್ತೇನೆ ಸದೆಬಡಿ ನಡೆಸಿದ ಸಂಘಟಿತ ಕಾರ್ಯಾಚರಣೆ ಯಾವ್ದು ಗೊತ್ತೇನೆ ಆಪರೇಷನ್ ಗದ್ದಾರ್ ಅಂತಕ್ಕಂಥದ್ದು ಅದಲ್ವಾ ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತದಲ್ವಾ ಬರ್ ನೆಕ್ಸ್ಟ್ ಬಂದಾಗ ಆಪರೇಷನ್ ಏನ್ ಗೊತ್ತೇನ್ರಿ ಜಲ್ ರಾಹತ್ ಅದಲ್ವಾ ಆಪರೇಷನ್ ಜಲ್ ರಾಹತ್ 2 ಅಂತಕ್ಕಂಥ ನೋಡ್ರಿ ಇದು ಕೂಡ 2020 ಸೇರಿದ್ದಾರೆ ಅದಲ್ವಾ ಸೊ ಇದಕ್ಕೆ ಸಂಬಂಧಪಟ್ಟ ಬಂದಾಗ ಹಿಮಾಚಲ ಪ್ರದೇಶ ಮತ್ತೇನ್ ಗೊತ್ತೇನ್ರಿ ಈಶಾನ್ಯ ಭಾರತದಲ್ಲಿ ಪ್ರವಾಹ ಹಾಗೂ ಭೂಕುಸಿತದಿಂದ ಸಂಕಷ್ಟಕ್ಕೀಡಾದ ಜನರಿಗೆ ನೆರವು ನೀಡುವ ಸ್ನೇಹಿತರೆ ನೋಡ್ರಿ ಹಿಮಾಚಲ ಪ್ರದೇಶದ ಅಲ್ವಾ ಈ ಪ್ರಮುಖವಾಗಿ ಸರಿ ಈಶಾನ್ಯ ಭಾರತ ಅಂತಕ್ಕಂಥದ್ದು ಯಾವ ಭಾರತ ಗೊತ್ತೇನ್ರಿ ಸರಿ ಈಶಾನ್ಯ ಭಾರತ ಅಂತಕ್ಕಂಥ ಸಪ್ತ ಸೌದಿ ರಾಜ್ಯಗಳು ನೋಡಲ್ ಪ್ರವಾಹ ಅಂತಕ್ಕಂಥದ್ದು ಪ್ರವಾಹ ಮತ್ತು ಭೂಕುಸಿತ ಆಗುತ್ತಾ ಅಲ್ಲಿ ಸಂಕಷ್ಟಕ್ಕೀಡಾಗತ್ತ ನೋಡ್ರಿ ಆ ಸಂಕಷ್ಟಕ್ಕೀಡಾದ ಜನರಿಗೆ ನೆರವು ನೀಡೋ ಸಲಕ್ಕೆ ಏನ್ ಮಾಡ್ತಾರೆ ಗೊತ್ತೇನ ಆಪರೇಷನ್ ಜಲ್ ರಾಹತ್ 2 ಅಂತಕ್ಕಂಥ ಯೋಜನೆ ಮಾಡಿರ್ತಾರೆ ಸ್ನೇಹಿತರೆ ಗೊತ್ತಿರ್ಬೇಕು ಇವಾಗ ಪ್ರಮುಖವಾಗಿ ಈಗ ಹಿಮಾಚಲ ಪ್ರದೇಶ ಈಶಾನ್ಯ ಭಾರತ ಬಂದಾಗ ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಇಲ್ಲ ಅಸ್ಸಾಂ ಅಂತಕ್ಕಂಥ ಬರ್ತದೆ ನೋಡ್ರಿ ಅದಲ್ವಾ ಈ ಸೈಡಿಗೆ ಏನ್ ಗೊತ್ತೇನ್ರಿ ಪ್ರಮುಖ ಪ್ರವಾಹ ಪೀಡಿತ ನದಿ ಯಾವ್ದು ಬಂದಾಗ ಬ್ರಹ್ಮಪುತ್ರ ನದಿ ಅಂತಕ್ಕಂಥದ್ದು ಅದಕ್ಕೆ ನೋಡ್ರಿ ಈ ಅಸ್ಸಾಂ ರಾಜ್ಯದ ಕಣ್ಣೀರ್ ನದಿ ಯಾವ್ದು ಗೊತ್ತೇನು ಬ್ರಹ್ಮಪುತ್ರ ನದಿ ಅಂತಕ್ಕಂಥದ್ದು
ಅದಲ್ವಾ. ಈಗ ನೋಡ್ರಿ, ಈಗ ಪ್ರಮುಖ ಸಂಕಷ್ಟಕ್ಕೀಡಾದಂತ ಜನರಿಗ ಆ ನೆರವು ನಡೆಸಲಿಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಆಪರೇಷನ್ ಜಲ್ ರಹತ್ ಅಂತಕ್ಕಂತ ಯೋಜನೆ ಮಾಡ್ತಾರ್ರಿ, ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಸ್ಕೀಮ್ ನೋಡೋಣ ಬರೋದಲ್ವಾ. ನೆಕ್ಸ್ಟ್ ಕಾರ್ಯಾಚರಣೆ ನೋಡ್ರಿ, ಆಪರೇಷನ್ ಅದಲ್ವಾ ಸಿಂಧು ಅಂತಕ್ಕಂಥ ನೋಡ್ರಿ. ಆಪರೇಷನ್ ಸಿಂಧೂರ್ ಬೇರೆ, ಈಗ ಆಪರೇಷನ್ ಸಿಂಧು ಅಂತಕ್ಕಂಥ ನೋಡ್ರಿ ಸರ್. ನೋಡ್ರಿ, ಪ್ರಾದೇಶಿಕ ಸಂಘರ್ಷದ ಸಮಯದಲ್ಲಿ ಇರಾನ್ ಮತ್ತು ಇಸ್ರೇಲ್ ನಲ್ಲಿದ್ದ ಭಾರತೀಯರು ಹಾಗೂ ವಿದೇಶಿಯರನ್ನು ಸುರಕ್ಷಿತವಾಗಿ ಕರೆತರುವುದು. ಸ್ನೇಹಿತರೆ ಗೊತ್ತಿರ್ಬೇಕು, ಇದು ಇತ್ತೀಚೆಗೆ ಗೊತ್ತೇನ್ರಿ, ಇರಾನ್ ಇಸ್ರೇಲ್ USA ಮತ್ತು ಯುದ್ಧ ಐತಲ್ವಾ, ಅದರ ಪ್ರಮುಖವಾಗಿ ಪ್ರಾದೇಶಿಕ ಸಂಘರ್ಷದಲ್ಲಿ ನೋಡಿ ಇರಾನ್ ಮತ್ತೆ ಇಸ್ರೇಲ್ದಲ್ಲಿದ್ದ ನಮ್ ಭಾರತೀಯರಿಗೆ ಏನ್ ಗೊತ್ತೇನೆ, ವಿದೇಶದಿಂದ ಸುರಕ್ಷಿತವಾಗಿ ನಮ್ಮ ಭಾರತ ದೇಶಕ್ಕೆ ತರಬೇಕಾದ್ರೆ ಒಂದು ಕಾರ್ಯಾಚರಣೆ ಮಾಡಿದ್ರು. ಆ ಕಾರ್ಯಾಚರಣೆ ಯಾವ್ದು ಗೊತ್ತೇನೆ, ಆಪರೇಷನ್ ಸಿಂಧು ಅಂತಕ್ಕಂಥ. ನೋಡಿ, ಇಲ್ಲಿ ನೀವು ಕನ್ಫ್ಯೂಸ್ ಆಗಿಬಿಡ್ರಿ ಸರ್. ಆಪರೇಷನ್ ಅದಲ್ವಾ, ಪ್ರಮುಖವಾಗಿ ಸಿಂಧೂರ್ ಅಂತ ಬಂದಾಗ ಇದು ಭಾರತ ಮತ್ತು ಪಾಕಿಸ್ತಾನ ಸಂಬಂಧಪಟ್ಟವ್ರಿ ಸರ್. ಇವಾಗ ಆಪರೇಷನ್ ಸಿಂಧು ಅಂತಕ್ಕಂಥ ನೋಡ್ರಿ, ಇವಾಗ ಇತ್ತೀಚೆಗೆ ಇರಾನ್ ಮತ್ತೆ ಇಸ್ರೇಲ್ ಯುದ್ಧ ಐತಲ್ವಾ, ಅಲ್ಲಿ ಏನ್ ಗೊತ್ತೇನೆ, ನಮ್ಮ ಭಾರತೀಯರಿಗೆ ಏನ್ ಗೊತ್ತೇನ್ರಿ, ವಿದೇಶದಿಂದ ಸುರಕ್ಷಿತವಾಗಿ ನಮ್ಮ ಭಾರತ ದೇಶಕ್ಕೆ ತರಬೇಕಾದ್ರೆ ಏನ್ ಕಾರ್ಯಾಚರಣೆ ಮಾಡ್ತಾರಲ್ವಾ, ಅದಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ, ಪ್ರಮುಖವಾಗಿ ಆಪರೇಷನ್ ಸಿಂಧು ಅಂತ ಕರೀತಾರೆ ಸರ್. ಇಂತ ಇರಾನ್ ದೇಶದ ರಾಜಧಾನಿ ಗೊತ್ತ ಅನ್ಕೋತೀನಿ ಟೆಹರಾನ್ ಅಂತಕ್ಕಂಥದ್ದು, ಇಸ್ರೇಲ್ ದೇಶದ ರಾಜಧಾನಿ ಗೊತ್ತ ಅನ್ಕೋತೀನಿ ಜೆರೂಸಲೇಮ್ ಅಂತಕ್ಕಂಥದ್ದು, ಅದಲ್ವಾ. ಇರ್ಲಿ ಸರ್. ನೆಕ್ಸ್ಟ್ ಬಂದಾಗ ಆಪರೇಷನ್ ಏನ್ ಗೊತ್ತೇನ್ರಿ, ಅಜಯ್ ಹಂತ 2 ಅಂತಕ್ಕಂಥ ಆಪರೇಷನ್ ಅಜಯ್ ಅದಲ್ವಾ, ಹಂತ 2 ಅಂತ ನೋಡ್ರಿ. ಇದು ಕೂಡ 2025ಕ್ಕೆ ನೋಡ್ರಿ ಇಸ್ರೇಲ್ ಮತ್ತೆ ಏನ್ ಗೊತ್ತೇನೆ, ಪ್ಯಾಲೆಸ್ಟೀನ್ ನಿಂದ ಭಾರತೀಯರನ್ನು ರಕ್ಷಿಸಿ ಕರೆತರುವ ಮೂಲಕ ಅವರ ಸುರಕ್ಷತೆಯನ್ನು ಖಾತ್ರಿಪಡಿಸುವುದು. ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ಏನ್ ಗೊತ್ತೇನ್ರಿ, ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ಯುದ್ಧ ಐತಲ್ವಾ, ಅಲ್ಲಿ ಏನ್ ಗೊತ್ತೇನೆ, ಭಾರತೀಯರು ಇರ್ತಾರೆ ನೋಡ್ರಿ. ಆ ಭಾರತೀಯರು ರಕ್ಷಿಸಿ ಕರೆತರುವ ಮೂಲಕ ಅವರ ಸುರಕ್ಷತೆಯನ್ನು ಅಂತಕ್ಕಂತ ಖಾತ್ರಿಪಡಿಸಲು ಮಾಡ್ತಾರೆ ಗೊತ್ತೇನ್ರಿ, ಆಪರೇಷನ್ ಅಜಯ್ ಹಂತ 2 ಅಂತಕ್ಕಂತ ಮಾಡ್ತಾರೆ. ಅಂದ್ರೆ ಇಸ್ರೇಲ್ ಪ್ಯಾಲೆಸ್ಟೀನ್ ಸಂಘರ್ಷ ಮಧ್ಯೆ ನಮ್ಮ ಭಾರತೀಯರು ಇರ್ತಾರಲ್ವಾ, ಅವ್ರ ರಕ್ಷಣೆ ಮಾಡೋ ಸಲುವಾಗಿ ಏನ್ ಮಾಡ್ತಾರೆ ಗೊತ್ತೇನೆ, ಆಪರೇಷನ್ ಅಜಯ್ ಅಂತಕ್ಕಂತ ಹಂತ ಮಾಡ್ತಾರೆ, ಅದಲ್ವಾ. ಎಸ್. ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಗೊತ್ತೇನ್ರಿ, ಬ್ಲಾಕ್ ಫಾರೆಸ್ಟ್ ಕಂಗಾರ್ ನೋಡ್ರಿ. ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಕಂಗಾರ್ ಅಂತಕ್ಕಂಥ 2025 ಇದು ಕೂಡ ಸರಿ. ಅದಕ್ಕೆ ಸಂಬಂಧಪಟ್ಟದ ನೋಡಿ, ಛತ್ತೀಸ್ಗಢ ಮತ್ತೆ ತೆಲಂಗಾಣ ಗಡಿಯಲ್ಲಿ ನಕ್ಸಲೀಯರನ್ನು ಮಟ್ಟು ಹಾಕಲು ನಡೆಸಿದ ದಾಳಿ. ಸ್ನೇಹಿತರೆ ನಮ್ಮ ಭಾರತ ದೇಶದಾಗೆ ಇದ್ದವರು. ಇವಾಗ ಆಪರೇಷನ್ ಬ್ಲಾಕ್ ಫಾರೆಸ್ಟ್ ಅಂತ ಬಂದಾಗ ಈ ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿ ಇದೆ ಅಲ್ವಾ, ಛತ್ತೀಸ್ಗಢ ಮತ್ತು ತೆಲಂಗಾಣ ಗಡಿದ ಏನ್ ಗೊತ್ತೇನೆ, ನಕ್ಸಲೀಯರ್ ಇರ್ತಾರೆ. ಆ ನಕ್ಸಲೀಯರ್ ಏನ್ ಗೊತ್ತೇನೆ, ಮಟ್ಟ ಹಾಕಲು ನಡೆಸಿದ ದಾಳಿ ಯಾವ್ದಪ್ಪ ಬಂದಾಗ ಆಪರೇಷನ್ ಏನ್ ಗೊತ್ತೇನೆ, ಬ್ಲಾಕ್ ಫಾರೆಸ್ಟ್ ಅಂತಕ್ಕಂಥದ್ದು, ಅದಲ್ವಾ. ಗೊತ್ತಿರ್ಲಿ. ಎಸ್. ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಕಾರ್ಯಾಚರಣೆ ನೋಡಂಬ ಬರದಲ್ವಾ ಸರ್, ಆಪರೇಷನ್ ಬ್ರಹ್ಮ ಅಂತಕ್ಕಂಥ ನೋಡ್ರಿ. ಆಪರೇಷನ್ ಬ್ರಹ್ಮ ಅಂತಕ್ಕಂಥದ್ದು ನೋಡ್ರಿ, ಆಪರೇಷನ್ ಬ್ರಹ್ಮ ಅಂತಕ್ಕಂಥದ್ದು ಗೊತ್ತಿರ್ಲಿ, ಮಯನ್ಮಾರ್ ನಲ್ಲಿ ಭೂಕಂಪವಾದಾಗ ನೋಡ್ರಿ, ಮಯನ್ಮಾರ್ದಲ್ವಾ, ಆ ಮಯನ್ಮಾರ್ದ ಭೂಕಂಪವಾದಾಗ ನೋಡ್ರಿ 2500ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಿ ಆಹಾರ ಮತ್ತು ಸಾಮಗ್ರಿಗಳನ್ನು ಒದಗಿಸಿದ ಮಾನವೀಯ ನೆರವು ಅಂತ ಹೇಳ್ತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು, ಆಪರೇಷನ್ ಬ್ರಹ್ಮ ಅಂತಕ್ಕಂಥದ್ದು. ಈಗ ಆಪರೇಷನ್ ಬ್ರಹ್ಮಕ್ಕೆ ಸಂಬಂಧಪಟ್ಟದ್ದು ಗೊತ್ತೇನ್ರಿ, ಮಯನ್ಮಾರ್ ನಮ್ಮ ಪಕ್ಕದ ದೇಶದಲ್ವಾ. ಇವಾಗ ಮಯನ್ಮಾರ್ ಅಂತಕ್ಕಂಥದಲ್ವಾ, ಈ ಮಯನ್ಮಾರ್ ಅದಲ್ವಾ ನೋಡ್ರಿ, ಮಯನ್ಮಾರ್ ಏನ್ ಗೊತ್ತೇನ್, ಮಯನ್ಮಾರ್ನಾಗ ಭೂಕಂಪ ಆಗ್ತದ್ರಿ. ಅದ ಸುಮಾರು 2500ಕ್ಕೂ ಹೆಚ್ಚು ಜನಕ್ಕೆ ಏನ್ ಜನರಿಗೆ ಚಿಕಿತ್ಸೆ ನೀಡಿ ಆಹಾರ ಮತ್ತು ಸಾಮಗ್ರಿಗಳನ್ನು ಒದಗಿಸ್ತಾರಂದ್ರಿ. ಇದು ಮಾನವೀಯ ನೆರವು, ಇದಕ್ಕೆ ಆಪರೇಷನ್ ಬ್ರಹ್ಮ ಅಂತಕ್ಕಂಥದ್ದು, ಅದಲ್ವಾ. ಈ ಮಯನ್ಮಾರ್ ದೇಶದ ಹಳೆಯ ಹೆಸರು ಯಾವ್ದಾಗ ಗೊತ್ತೇನ್ರಿ, ಬರ್ಮಾ ಅಂತಕ್ಕಂಥ ನೋಡ್ರಿ. ಯಾವ್ದಾಗ ಗೊತ್ತೇನ್ರಿ, ಬರ್ಮಾ ಅಂತಕ್ಕಂಥದ್ದು. ಮಯನ್ಮಾರ್ ದೇಶದ ರಾಜಧಾನಿ ಯಾವ್ದಪ್ಪ ಬಂದಾಗ ನೈಪಿಡಾವ್ ಅಂತಕ್ಕಂಥದ್ದು. ನೈಪಿಡಾವ್ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದಾಗ ಗೊತ್ತೇನ್ರಿ, ಮಯನ್ಮಾರ್ ದೇಶದ್ದು ಕ್ಯಾಟ್ ಅಂತಕ್ಕಂಥ ನೋಡ್ರಿ. ನಾವು ಎಲ್ಲಿ ಯಾವ ದೇಶ ಗೊತ್ತಿಲ್ಲ ನೋಡ್ರಿ, ಆ ದೇಶದ ರಾಜಧಾನಿ ಗೊತ್ತಿರ್ಬೇಕು, ಕರೆನ್ಸಿ ಅಂತಕ್ಕಂಥ ಗೊತ್ತಿರ್ಬೇಕು. ಮುಂಬರುವ ಎಕ್ಸಾಮ್ ಕೇಳ್ತಿರ್ತಾರದಲ್ವಾ. ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಸದ್ಭಾವನಾ 2025. ಸ್ನೇಹಿತರೆ ಗೊತ್ತಿರ್ಬೇಕು, ಈ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ನಲ್ಲಿ ಶಿಕ್ಷಣ ಹಾಗೂ ಅಭಿವೃದ್ಧಿಗಾಗಿ ಭಾರತೀಯ ಸೇನೆ ಹಮ್ಮಿಕೊಂಡ ಜನಪರ ಕಾರ್ಯಕ್ರಮ. ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಲ್ವಾ, ಅಲ್ಲಿ ಶಿಕ್ಷಣ ಎಜುಕೇಶನ್ ಡೆವಲಪ್ಮೆಂಟ್ ಅಂದ್ರ ಶಿಕ್ಷಣ ಅಭಿವೃದ್ಧಿಗಾಗಿ ನಮ್ಮ ಪ್ರೀತಿಯ ಭಾರತೀಯ ಸೇನೆ ಹಮ್ಮಿಕೊಂಡ ಜನಪರ ಕಾರ್ಯಕ್ರಮ ಯಾವ್ದಾಗ ಗೊತ್ತೇನ್ರಿ, ಆಪರೇಷನ್ ಸದ್ಭಾವನಾ ಅಂತಕ್ಕಂಥದ್ದು. ನಮ್ಗೆ ಇಲ್ಲಿ ಇನ್ನೊಂದು ವಿಚಾರ ಗೊತ್ತೇನ್ರಿ, ಈಗ ಸದ್ಭಾವನಾ ದಿನ ಬಂದಾಗ ಇವಾಗ ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನ ಮಂತ್ರಿ ಅದಾರಲ್ವಾ, ಈ ರಾಜೀವ್ ಗಾಂಧಿ ಅವರ ಜನ್ಮದಿನ ಏನಾಚರಣೆ ಮಾಡ್ತಾರೆ ಗೊತ್ತೇನ್ರಿ ಸರ್, ರಾಷ್ಟ್ರೀಯ ಸದ್ಭಾವನಾ ದಿನ ಆಚರಣೆ ಮಾಡ್ತಾರೆ ನೋಡ್ರಿ. ಸರಿ, ಯಾವಾಗ ಆಚರಣೆ ಮಾಡ್ತಾರ ಬಂದಾಗ ಆಗಸ್ಟ್ 20ಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು, ರಾಷ್ಟ್ರೀಯ ಸದ್ಭಾವನಾ ದಿನ ಆಚರಣೆ ಮಾಡ್ತಾರೆ, ಅದಲ್ವಾ. ಇರ್ಲಿ ಸರ್. ನೆಕ್ಸ್ಟ್ ಬಂದಾಗ ಆಪರೇಷನ್ ಸದ್ಭಾವನಾ, ಅದು ಸದ್ಭಾವನಾ, ಇದು ಸದ್ಭಾವ್ ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ ಮತ್ತೆ ಸರ್. ಆಪರೇಷನ್ ಸದ್ಭಾವ ಅಂತಕ್ಕಂಥದ್ದು ಇದು 2024 ಆಪರೇಷನ್ ಸದ್ಭಾವನಾ 2025 ಈ ಆಪರೇಷನ್ ಸದ್ಭಾವ ಅಂತಕ್ಕಂಥ 2024 ಸರ್. ಇದಕ್ಕೆ ಸಂಬಂಧಪಟ್ಟದ್ರಿ. ಬಟ್ ನೋಡೋದಲ್ವಾ,
ನೋಡ್ರಿ ಯಾಗಿ ಚಂಡಮಾರುತದಿಂದ ತತ್ತರಿಸಿದ ಮಯನ್ಮಾರ್, ಲಾವೋಸ್ ಮತ್ತು ವಿಯೆಟ್ನಾಂ ದೇಶಗಳಿಗೆ ನೀಡಿದ ಮಾನವೀಯ ನೆರವು ಸ್ನೇಹಿತರೆ ಗೊತ್ತಿರ್ಬೇಕು. ಇವಾಗ ಕೇಳ್ಬೋದು ನೋಡ್ರಿ ಹಿಂಗ್ ಕೂಡ. ಸರಿ, ಯಾಗಿ ಚಂಡಮಾರುತ. ಸರಿ, ಯಾಗಿ ಚಂಡಮಾರುತ ಅಂತಕ್ಕಂಥ ಎಲ್ಲಿ ಪರಿಣಾಮ ಬೀರಂದ್ರೆ ಮಯನ್ಮಾರ, ಲಾವೋಸ್ ಮತ್ತು ವಿಯೆಟ್ನಾಂ ದೇಶಗಳಿಗೆ ಏನ್ ಗೊತ್ತೇನ್ರಿ ಚಂಡಮಾರುತ ತರಿಸ್ತಂದ್ರಿ. ಅವಾಗ ನಮ್ ಭಾರತ ದೇಶದ ಬಂದಾರ ಮಾನವೀಯ ನೆರವು ನೀಡುತ್ತಂದ್ರೆ ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ ಆಪರೇಷನ್ ಸದ್ಭಾವ್ ಅಂತಕ್ಕಂಥ ಹೆಸರು ಕೊಡ್ತಾರ ಅಂತ ಗೊತ್ತಿರ್ಬೇಕು. ಅದಲ್ವಾ ಗೊತ್ತಿರ್ಲಿ. ಆಮೇಲೆ ನಮ್ಗೆ ಇಲ್ಲಿ ಗೊತ್ತಿರ್ಬೇಕು ಸರ್, ಮಯನ್ಮಾರ್ ದೇಶದ ರಾಜಧಾನಿ ಹೇಳ್ತೀನಿ ನಿಮ್ಗೆ ನೈಪಿಡಾ ಅಂತಕ್ಕಂಥದ್ದು. ಸರ್, ಲಾವೋಸ್ ದೇಶದ ರಾಜಧಾನಿ ಯಾವ್ದು ಗೊತ್ತಿರ್ಲಿ ವಿಯೆಂಟಿಯಾನ್ ಅಂತಕ್ಕಂಥದ್ದು. ಅದಲ್ವಾ ವಿಯೆಟ್ನಾಂ ದೇಶದ ರಾಜಧಾನಿ ಗೊತ್ತಿರ್ಬೇಕು ಹನೋಯ್ ಅಂತಕ್ಕಂಥದ್ದು. ಅದಲ್ವಾ ಗೊತ್ತಿರ್ಲಿ. ಹೀಗೆ ಇವು ಕಾರ್ಯಾಚರಣೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡೋದಲ್ವಾ. ಬಟ್ ನೆಕ್ಸ್ಟ್ ಕಾರ್ಯಾಚರಣೆ ಬಂದಾಗ ಸರ್ ಆಪರೇಷನ್ ನ ಸಮುದ್ರ ಸೇತು ಅಂತಕ್ಕಂಥದ್ದು. ಸರಿ, ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥದ್ದು ಯಾವ ವರ್ಷದ ಗೊತ್ತೇನ್ರಿ 2024 ಸಮುದ್ರ ಸೇತು 2 ಅಂತಕ್ಕಂಥ ನೋಡ್ರಿ 2. ಇದು ಕೋವಿಡ್ ನಂತರ ಸಮಯದಲ್ಲಿ ನೆರೆಯ ದೇಶಗಳಿಗೆ ಭಾರತೀಯ ನೌಕಾಪಡೆಯ ಮೂಲಕ ವೈದ್ಯಕೀಯ ನೆರವು ತಲುಪಿಸುವುದು. ಸ್ನೇಹಿತರೆ ಗೊತ್ತಿರ್ಬೇಕು, ಈ COVID-19 ಬತ್ ನೋಡ್ರಿ, ಕೋವಿಡ್ ಅಂತಕ್ಕಂಥ ಮಹಾಮಾರಿ ಬತ್ತಲ್ವಾ, ಆ ಕೋವಿಡ್ ನಂತರದ ಸಮಯದಲ್ಲಿ ನೆರೆಯ ದೇಶಗಳಿಗೆ ಭಾರತೀಯ ನೌಕಾಪಡೆಯ ಮೂಲಕ ವೈದ್ಯಕೀಯ ನೆರವು ತಲುಪಿಸ್ತದ ಅದಲ್ವಾ. ಈ ಸ್ಕೀಮಿಗೆ ಹೆಸರು ಕೊಟ್ಟರಪ್ಪ ಬಂದ ಕಾರ್ಯಾಚರಣೆಕ ಆಪರೇಷನ್ ಸಮುದ್ರ ಸೇತು 2 ಅಂತಕ್ಕಂಥ ಗೊತ್ತಿರ್ಬೇಕು. ಅದಲ್ವಾ ಅಂದ್ರ ದೇಶದ ಭಾರತೀಯ ನೌಕಾಪಡೆ ಮೂಲಕ ವೈದ್ಯಕೀಯ ನೆರವು ತಲುಪಿಸಲಾಗಿ ಮಾಡ್ತಾರ ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥ ಕಾರ್ಯಾಚರಣೆ ಮಾಡ್ತಾರ ಗೊತ್ತಿರ್ಬೇಕು. ಎಸ್. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಸಂಯುಕ್ತ ವಿಮೋಚನೆ 2024. ನೋಡ್, ಸಂಯುಕ್ತ ವಿಮೋಚನೆ ಸ್ವತಂತ್ರ ನೋಡ್ರಿ ವಿಪತ್ತು ನಿರ್ವಹಣೆಗಾಗಿ ಸೇನೆ ಮತ್ತು ಇತರ ಸಂಸ್ಥೆಗಳು ಸೇರಿ ನಡೆಸಿದ ಜಂಟಿ ಕಾರ್ಯ ನಡೆಸಿದ ಜಂಟಿ ರಕ್ಷಣಾಭ್ಯಾಸ, ದೇಶದಲ್ಲಿ ತುರ್ತು ಪರಿಸ್ಥಿತಿ ಎದುರಿಸುವ ಸಿದ್ಧತೆಯನ್ನು ಪರೀಕ್ಷಿಸಲು ನಡೆಸಿದ ಅಣುಕು ಪ್ರದರ್ಶನ ಮೋಕ್ ಡ್ರಿಲ್ ಅಂತಕ್ಕಂಥ ಗೊತ್ತಿರ್ಬೇಕು. ನೋಡ, ಸಂಯುಕ್ತ ವಿಮೋಚನೆ ಬಂದಾಗ ಈ ವಿಪತ್ತು ಅದರ ನಿರ್ವಹಣೆಗಾಗಿ ಸೇನೆ ಮತ್ತು ಇತರ ಸಂಸ್ಥೆಗಳು, ನಮ್ಮ ಭಾರತೀಯ ಸೇನೆ ಮತ್ತು ಬೇರೆ ಬೇರೆ ಆರ್ಗನೈಸೇಷನ್ ಸಂಸ್ಥೆಗಳು ಮಾಡ್ತಾ ಗೊತ್ತಿರ ರಕ್ಷಣಾಭ್ಯಾಸ. ನಮ್ಮ ಭಾರತ ದೇಶದಾಗ ತುರ್ತು ಪರಿಸ್ಥಿತಿ ಎದುರಿಸುತ್ತಿರುವ ಸಿದ್ಧತೆಯನ್ನು ಪರೀಕ್ಷಿಸಲು ನಡೆಸಿದ ಅಣುಕು ಪ್ರದರ್ಶನ ಅಂತ ಹೇಳ್ತಿರ್ತಾರೆ. ನೆಕ್ಸ್ಟ್ ಆಪರೇಷನ್ ಸರ್ ಅಭ್ಯಾಸ ಅಂತಕ್ಕಂಥ ನೋಡ್ರಿ, ಆಪರೇಷನ್ ಅಭ್ಯಾಸ ಅಂತಕ್ಕಂಥದ್ದು ನೋಡಿ, ಯುದ್ಧ ದೇಶದಲ್ಲಿ ಹಿಂಸಾಚಾರ ಮಿತಿ ಮೀರಿದಾಗ ಅಲ್ಲಿ ಸಿಲುಕಿದ್ದ ಭಾರತೀಯರನ್ನು ರಕ್ಷಿಸುವ ಸುರಕ್ಷಿತವಾಗಿ ಕರೆತರುವುದು. ನೋಡ್ರಿ, ಯುದ್ಧ ದೇಶದಲ್ಲಿ ಎಲ್ಲಿ ನೋಡ್ರಿ ಯುದ್ಧ ನಡೀತಿರ್ತ ನೋಡ್ರಿ, ಆ ದೇಶದ ಏನ್ ಗೊತ್ತು ಹಿಂಸಾಚಾರ ಮಿತಿ ಮೀರಿದಾಗ ನೋಡ್ರಿ, ಯಾವುದೇ ಒಂದು ನಮ್ಮ ಭಾರತ ದೇಶಕ್ಕೆ ಬಿಟ್ಟು ಬೇರೆ ದೇಶದ ಏನ್ ಗೊತ್ತೇನ್ರಿ ಯುದ್ಧ ನಡೆದಿತ್ತು, ಅಲ್ಲಿ ಹಿಂಸಾಚಾರ ನಡೆದಿತ್ತು ಅಂತ ತಿಳ್ಕೊಡ್ರಿ, ಅಲ್ಲಿ ಸಿಲುಕಿದ್ದ ನಮ್ಮ ಭಾರತೀಯರಿಗೆ ಅದಲ್ವಾ ರಕ್ಷಿಸಿ ಸುರಕ್ಷಿತವಾಗಿ ತರುವ ಕಾರ್ಯಾಚರಣೆ ಯಾವ್ದು ಗೊತ್ತೇನೆ ಆಪರೇಷನ್ ಅಭ್ಯಾಸ. ಇದು ಯಾವಾಗ ಬತ್ ಕಾರ್ಯಾಚರಣೆ ಮಾಡಿದ್ರು ಸರ್ ಬಂದಾಗ 2024 ನೋಡ್ರಿ. ಅಂದ್ರೆ ಬೇರೆ ಬೇರೆ ದೇಶದಾಗ ಯುದ್ಧ ನಡೆದಿತ್ತು, ಅಲ್ಲಿ ಹಿಂಸಾಚಾರ ಮಿತಿ ಮೀರಿತ್ತು ಅಂತ ತಿಳ್ಕೊಳ್ರಿ, ಅಲ್ಲಿ ಸಿಲುಕಿರ್ತಕ್ಕಂತ ನಮ್ಮ ಭಾರತೀಯರಿಗ ವಾಪಸ್ ಸುರಕ್ಷಿತವಾಗಿ ಕರೆತರಿಸುವ ಕಾರ್ಯಾಚರಣೆ ಯಾವ್ದಾಗ ಗೊತ್ತೇನ್ರಿ ಆಪರೇಷನ್ ಅಭ್ಯಾಸ ಅಂತಕ್ಕಂಥದ್ದು ಗೊತ್ತಿರ್ಲಿ. ಮುಂಬರುವ ನಿಮ್ಮ ಪ್ರೀತಿಯ ಅದಲ್ವಾ ಏನಪ್ಪಾ ಬಂದಾಗ ಲಾಠಿ ಆಗಿರ್ಬೋದು, HS ಆಗಿರ್ಬೋದು, PS ಆಗಿರ್ಬೋದು, GPS ಆಗಿರ್ಬೋದಲ್ವಾ, ಪ್ರತಿಯೊಂದು ಎಕ್ಸಾಮ್ ಕೇಳ್ತಿರ್ತಾರ ನೋಡ್ರಿ. ಹಂಗೆ ಏನಪ್ಪಾ ಬಂದಾಗ ನಮ್ ಯೂಟ್ಯೂಬ್ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಆಮೇಲೆ ನಮ್ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ, ಟೆಲಿಗ್ರಾಮ್ ಅಂತ ಬಂದಾಗ ರಾಹುಲ್ ಏನ್ ಗೊತ್ತ ರಾಹುಲ್ ಅದಲ್ವಾ, ರಾಹುಲ್ ಶೆರಿಕರ್ ಅಂತ ಬರ್ತದ ನೋಡೋದಲ್ವಾ, ಶೆರಿಕರ್ ರಾಹುಲ್ ಶೆರಿಕರ್ ಅದಲ್ವಾ, C ಅಂತ ಬರ್ದ ಟೆಲಿಗ್ರಾಮ್ ಸ್ವಲ್ಪ ಜಾಯಿನ್ ಆಗ್ರಿ ಅದಲ್ವಾ. ಇದು PDF ಕೂಡ ಹಾಕಿರ್ತೀನಿ, ಡೈಲಿ ಕರೆಂಟ್ ಅಫೇರ್ಸ್ ಅಜ್ಜಿಗೆ ಹಾಕಿರ್ತೀನಿ, ಸ್ವಲ್ಪ ಜಾಯಿನ್ ಆಗ್ರಿ ಅದಲ್ವಾ. ಹಂಗೆ ನಮ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ರಿ, ಮಾಸ್ಟರ್ ರಾಹುಲ್ ಶೆರಿಕರ್ ಅಂತ ಇನ್ಸ್ಟಾಗ್ರಾಮ್ ಬರ್ತದ, ಅದು ಕೂಡ ಫಾಲೋ ಮಾಡ್ರಿ. ಸ್ವಲ್ಪ ಬಡವರ ಮಕ್ಕಳನ್ನ ಬೆಳೆಸ್ರಿ. ಬರ್ರಿ ನೆಕ್ಸ್ಟ್ ಯೋಜನೆ ಹೋಗುವಂತ ಆಪರೇಷನ್ ಏನ್ ಗೊತ್ತೇನೆ ಇಂದ್ರಾವತಿ ಅಂತಕ್ಕಂಥದ್ದು. ಈ ಆಪರೇಷನ್ ಇಂದ್ರಾವತಿ ಸರಿ ಯಾವ ವರ್ಷ ಸಂಬಂಧಪಟ್ಟದ್ದು ಗೊತ್ತೇನೆ 2024 ನೋಡ್ರಿ ಹೌದಲ್ವಾ. ನೋಡ್ರಿ, ಹೈತಿ ದೇಶದಲ್ಲಿ ಹಿಂಸಾಚಾರ ಮಿತಿ ಮೀರಿದಾಗ ಅಲ್ಲಿ ಸಿಲುಕಿದ್ದ ಭಾರತೀಯರನ್ನು ರಕ್ಷಿಸಿ ಸುರಕ್ಷಿತವಾಗಿ ಕರೆತರುವುದು. ಅಂದ್ರ ಹೈತಿ ದೇಶದಲ್ಲಿ ಹಿಂಸಾಚಾರ ಈಗ ಅವಾಗ ಹೇಳದಲ್ವಾ, ಹಿಂಸಾಚಾರ ಅಂತಕ್ಕಂಥ ಮಿತಿ ಮೀರಿತ ಅಂತ ತಿಳ್ಕೊಳ್ರಿ. ಅಲ್ಲಿ ಸಿಲುಕಿರತಕ್ಕಿಂತ ನಮ್ಮ ಭಾರತ ದೇಶದ ಭಾರತೀಯರನ್ನು ರಕ್ಷಿಸುವ ಸಲುವಾಗಿ ಅವ್ರಿಗೆ ವಾಪಸ್ ಭಾರತ ತೊಂಬರೋದು ಯಾವ್ದು ಗೊತ್ತೇನ್ರಿ ಆಪರೇಷನ್ ಇಂದ್ರಾವತಿ. ನೆಕ್ಸ್ಟ್ ಆಪರೇಷನ್ ಸರ್ವಶಕ್ತಿ 2024 ನೋಡೋದಲ್ವಾ. ಇದು ನೋಡಿ ಜಮ್ಮು ಕಾಶ್ಮೀರದ ರಜೌರಿ ಮತ್ತು ಅದಲ್ವಾ ಪೂಂಚ್ ವಲಯದಲ್ಲಿ ಅಡಗಿದ್ದ ಉಗ್ರರನ್ನು ಹೊರಹಾಕಲು ನಡೆಸಿದ ಸೇನಾ ಕಾರ್ಯಾಚರಣೆ ನೋಡ್ರಿ. ಆಪರೇಷನ್ ಸರ್ವಶಕ್ತಿ ಅಂತಕ್ಕಂಥದ್ದು ಜಮ್ಮು ಕಾಶ್ಮೀರದ ರಜೌರಿ ಅಂತಕ್ಕಂಥ ನೋಡ್ರಿ. ರಜೌರಿ ಮತ್ತೇನಪ್ಪ ಬಂದಾಗ ಪುಂಚ್ ಅಂತಕ್ಕಂಥದ್ದಲ್ವಾ ವಲಯದಾಗ ಅಡಗಿದ್ದ ಉಗ್ರರನ್ನು ಕೂತಿರ್ತಾರ ನೋಡ್ರಿ, ಅವ್ರಿಗೆ ಹೊರ ಹಾಕಲು ನಡೆಸಿದ ನಮ್ಮ ಪ್ರೀತಿಯ ಭಾರತೀಯ ಸೇನೆ ನಡೆಸಿದ ಕಾರ್ಯಾಚರಣೆ ಅಂತಕ್ಕಂಥ ಸೇನೆ ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಆಪರೇಷನ್ ಏನ್ ಗೊತ್ತೇನೆ ಕರುಣಾ ಅಂತಕ್ಕಂಥದ್ದು. ಸರಿ, ಆಪರೇಷನ್ ಕರುಣಾ ಅಂತಕ್ಕಂಥ 2023 ಬರುತ್ತೆ ನೋಡ್ರಿ, ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ.
ಅದಲ್ವಾ. ಇದೇನ್ ಗೊತ್ತೇನ್ರಿ ಸರ್ ಮೋಕಾ ಅದಲ್ವಾ. ಮೋಕಾ ಚಂಡಮಾರುತಕ್ಕೆ ಸಿಲುಕಿದ ಮಯನ್ಮಾರ್ಗೆ ತಕ್ಷಣವೇ ನೆರವು ನೀಡಿ ಸಹಾಯ ಮಾಡುವುದು ಯಾಕಂದ್ರೆ ಗೊತ್ತಿರ್ಬೇಕು. ಇವಾಗ ಈ ಕೇಳ್ತಿರ್ತಾರ ನೋಡ್ರಿ ಮೋಕಾ ಅಂತಕ್ಕಂಥ ಚಂಡಮಾರುತ ಎಲ್ಲ ಅಪ್ಪಳಿಸಿದಪ್ಪ ಬಂದಾಗ ನಮ್ಮ ಪಕ್ಕದ ಯಾವ್ದಪ್ಪ ಮಯನ್ಮಾರ್ ಅಂತಕ್ಕಂಥ ಈ ಮೊಗ್ಗಾಮಯ ಏನ್ ಗೊತ್ತ ಚಂಡಮಾರುತಕ್ಕೆ ಸಿಲುಕಿದ್ದ ಆ ಮಯನ್ಮಾರ್ಗೆ ಏನ್ ಗೊತ್ತೇನ್ರಿ ತಕ್ಷಣ ನಾವು ಹೋಗಿ ನೆರವು ನೀಡುವ ಸಹಾಯ ಮಾಡೋದು ಯಾವ್ದು ಗೊತ್ತೇನ್ರಿ ಆಪರೇಷನ್ ಕರುಣ ಅಂತಕ್ಕಂಥದ್ದು. ಸರ್ ಇದು ಯಾವಾಗ ಬತ್ರಿ ಅಂತ ಬಂದಾಗ 2023 2023. ಸರ್ ನೆಕ್ಸ್ಟ್ ಬಂದಾಗ ಆಪರೇಷನ್ ಏನ್ ಗೊತ್ತೇನ್ರಿ ಅಜಯ್ ಅಂತಕ್ಕಂಥ ನೋಡ್ರಿ ಇದು 2023 ಅಂತಕ್ಕಂಥದ್ದು ಗೊತ್ತಿರಲಿ. ಸರ್ ಇದಕ್ಕೆ ಸಂಬಂಧಪಟ್ಟದ ನೋಡ್ರಿ ಇಸ್ರೇಲ್ ಮತ್ತೇನ್ ಗೊತ್ತೇನ್ ಹಮಾಸ್ ನಡುವಿನ ಯುದ್ಧದ ಸಮಯದಲ್ಲಿ ಅಲ್ಲಿ ಸಿಲುಕಿದ್ದ ಭಾರತೀಯನ ರಕ್ಷಿಸುವುದು ಅಂತಾರೆ. ಇವು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಸರ್ ಆಪರೇಷನ್ ಏನ್ ಗೊತ್ತೇನ್ ಅಜಯ್ ಅಂತಕ್ಕಂಥದ್ದು ಇದೇನ್ ಗೊತ್ತೇನ್ರಿ ಇವಾಗ ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ನಡೆದಿತ್ತಲ್ವಾ ಆ ಯುದ್ಧ ಸಮಯದ ಅಲ್ಲಿ ಸಿಲುಕಿದ್ದ ನಮ್ಮ ಭಾರತೀಯರಿಗ ರಕ್ಷಿಸುವುದು ಅದು ಕಾರ್ಯಾಚರಣೆ ಯಾವ್ದು ಗೊತ್ತೇನ್ ಆಪರೇಷನ್ ಅಜಯ. ನೆಕ್ಸ್ಟ್ ಸರ್ ಆಪರೇಷನ್ ದೋಸ್ತ್ ಅಂತಕ್ಕಂಥ ನೋಡ್ರಿ ಆಪರೇಷನ್ ಏನ್ ಗೊತ್ತೇನ್ರಿ ದೋಸ್ತ್ ಅಂತಕ್ಕಂಥ ಇದು ಕೂಡ 2023 ಇದು ನೋಡ್ರಿ ಭೀಕರ ಭೂಕಂಪದಿಂದ ನೊಂದ ಟರ್ಕಿ ಮತ್ತು ಸಿರಿಯಾ ದೇಶಗಳ ರಕ್ಷಣೆ ಹಾಗೂ ಪರಿಹಾರ ನೀಡುವ ಸ್ನೇಹಿತರೆ ಗೊತ್ತಿರ್ಬೇಕು. ಆಪರೇಷನ್ ದೋಸ್ತ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟದ ಗೊತ್ತೇನೆ ಟರ್ಕಿ ದೇಶ ಸ್ನೇಹಿತರೆ. ಯಾವ ದೇಶ ಹೇಳ್ರಿ ಟರ್ಕಿ ದೇಶ. ಅಂಕಾರದ ನೋಡ್ರಿ ರಾಜಧಾನಿ ಅದಲ್ವಾ ಟರ್ಕಿ. ಮತ್ತೇನ್ ಗೊತ್ತೇನ್ರಿ ಸಿರಿಯಾದಾಗ ಏನಪ್ಪ ಬಂದಾಗ ಸಿರಿಯಾದಾಗ ಏನಂತ ದೇಶಗಳದಾಗ ರಕ್ಷಣೆ ಹಾಗೂ ಪರಿಹಾರ ನೀಡುತ್ತದೆ. ಅಂದ್ರೆ ಭೀಕರ ಭೂಕಂಪ ಐತಲ್ರಿ ಎಲ್ಲಪ್ಪ ಅಂದ್ರೆ ಟರ್ಕಿ ಮತ್ತು ಸಿರಿಯಾ ದೇಶದಾಗ ಅಲ್ಲ ಅವ್ರಿಗೆ ರಕ್ಷಣೆ ಮತ್ತು ಪರಿಹಾರ ನೀಡೋ ಸಲುವಾಗಿ ಏನ್ ಓದ್ತೇನ್ರಿ ನಮ್ ಭಾರತ ದೇಶ ಆಪರೇಷನ್ ದೋಸ್ತ್ ಅಂತಕ್ಕಂಥ ಕಾರ್ಯಾಚರಣೆ ಮಾಡ್ತಾವ ನೋಡ್ರಿ ಅದಲ್ವಾ. ಸೊ ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಆಪರೇಷನ್ ಏನ್ ಗೊತ್ತೇನ್ರಿ ಕಾವೇರಿ ಅಂತಕ್ಕಂಥದ್ದು ಇದು 2023 ನೋಡ್ರಿ ಸಂಘರ್ಷ ಪೀಡಿತ ಸುಡಾನ್ ನಿಂದ ಭಾರತೀಯರನ್ನು ಕರೆತರಲು ಮಾಡಿದ ಕಾರ್ಯಾಚರಣೆ ನೋಡ್ತಿದ್ದಾರೆ ಅದಲ್ವಾ. ನೋಡ್ರಿ ಈ ಸಂಘರ್ಷ ಆಗುತ್ತಲ್ವಾ ಈ ಸಂಘರ್ಷ ಪೀಡಿತ ಸುಡಾನ್ ನಿಂದ ಭಾರತೀಯರು ಅಂದ್ರ ಈಗ ಸುಡಾನ್ದಾಗ ಸಂಘರ್ಷ ಐತಲ್ವಾ ಅಲ್ಲಿ ನಮ್ ಭಾರತೀಯರು ಇರ್ತಾರ ನೋಡ್ರಿ ಆ ಭಾರತೀಯ ಕರೆತರಲು ಮಾಡಿದ ಕಾರ್ಯಾಚರಣೆ ಯಾವ್ದು ಗೊತ್ತೇನೆ ಆಪರೇಷನ್ ಕಾವೇರಿ. ಆಪರೇಷನ್ ಕಾವೇರಿ ಅಂತ ನೆನಪಾಗಬೇಕು. ಮತ್ ನಮ್ ಕರ್ನಾಟಕದಾಗ ಇದು ಅಲ್ರಿ ಕಾವೇರಿ ಯೋಜನೆ ಅದಲ್ವಾ ಈ ಮೇಕೆದಾಟು ಯೋಜನೆ ಅದು ಅಲ್ಲ ಈ ಕಾವೇರಿ ಆಪರೇಷನ್ ಕಾವೇರಿ ಬಂದಾಗ ಸುಡಾನ್ ಹಾಕ್ಸಿದ್ದಾರೆ ಅದಲ್ವಾ ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಆಪರೇಷನ್ ಗಂಗಾ ಅಂತಕ್ಕಂಥ 2022 ನೋಡ್ರಿ ಉಕ್ರೇನ್ ನಿಂದ ಭಾರತೀಯ ಪ್ರಜೆಗಳನ್ನು ಕರೆತರಲು ಮಾಡಿದ ಕಾರ್ಯಾಚರಣೆ ಸ್ನೇಹಿತರೆ ಗೊತ್ತಿರ್ಬೇಕು. ನಮ್ಮ ಪ್ರೀತಿ ಹೆಮ್ಮೆಯ ಏನ್ ಗೊತ್ತೇನ್ ಮಿತ್ರ ದೇಶ ರಷ್ಯಾ ಮತ್ತೇನ್ ಗೊತ್ತೇನ್ರಿ ಉಕ್ರೇನ್ ದೇಶ ಮಧ್ಯೆ ಯಾವ ದೇಶ ಮಧ್ಯೆ ಗೊತ್ತೇನ್ರಿ ಸರ್ ಉಕ್ರೇನ್ ದೇಶ ಮಧ್ಯೆ ಅದಲ್ವಾ ಯುದ್ಧ ಐತಲ್ವಾ ಈ ಉಕ್ರೇನ್ ನಿಂದ ಭಾರತೀಯ ಪ್ರಜೆಗಳನ್ನು ಆ ಉಕ್ರೇನ್ದಾಗ ಭಾರತೀಯ ಪ್ರಜೆಗಳಿದ್ದಾರೆ ನೋಡ್ರಿ ಅವ್ರಿಗೆ ಕರೆತರಲು ಮಾಡಿದ ಕಾರ್ಯಾಚರಣೆ ಆಪರೇಷನ್ ಗಂಗಾ ಅಂತಕ್ಕಂಥದ್ದು ನೋಡ್ರಿ. ಆಪರೇಷನ್ ಗಂಗಾ ಉಕ್ರೇನ್ ನಿಂದ ಭಾರತೀಯ ಪ್ರಜೆಗಳನ್ನು ಕರೆತರಲು ಮಾಡಿದ ಕಾರ್ಯಾಚರಣೆ ಯಾವ್ದು ಗೊತ್ತಿಲ್ಲ ಆಪರೇಷನ್ ಗಂಗಾ 2022 ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಂದಾಗ ಬರ್ರಿ ಆಪರೇಷನ್ ಏನ್ ಗೊತ್ತೇನ್ರಿ ಆಪರೇಷನ್ ದೇವಿ ಶಕ್ತಿ. ಆಪರೇಷನ್ ದೇವಿ ಶಕ್ತಿ 2021 ಸರಿ ಇದಕ್ಕೆ ಸಂಬಂಧಪಟ್ಟದ ನೋಡ್ರಿ ಅಫ್ಘಾನಿಸ್ತಾನದಿಂದ ನೋಡ್ರಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಅಧಿಕಾರಕ್ಕೆ ಬಂದ ನಂತರ ಭಾರತೀಯ ನಾಗರಿಕರನ್ನು ಕರೆತರಲುಗೊಂಡ ಕೈಗೊಂಡ ಕಾರ್ಯಾಚರಣೆ ನೋಡ್ರಿ ಆಪರೇಷನ್ ದೇವಿ ಶಕ್ತಿ ಅಂತಕ್ಕಂಥದ್ದು ಇವ ನಮ್ ಪಕ್ಕದ ಅಫ್ಘಾನಿಸ್ತಾನದಲ್ರಿ ಅಫ್ಘಾನಿಸ್ತಾನದ ತಾಲಿಬಾನ್ ಅಧಿಕಾರಕ್ಕೆ ಬರ್ತಾರಲ್ರಿ ಆ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದಾಗ ಏನ್ ಗೊತ್ತೇನ್ ಬಂದಾಗ ನಮ್ ಭಾರತೀಯ ನಾಗರಿಕರನ್ನು ಕರೆತರಲು ಅಂದ್ರೆ ಭಾರತಕ್ಕೆ ಕರೆತರಲು ಕೈಗೊಂಡ ಕಾರ್ಯಾಚರಣೆ ಯಾವ್ದು ಗೊತ್ತೇನ್ ಆಪರೇಷನ್ ದೇವಿ ಶಕ್ತಿ. ನೆಕ್ಸ್ಟ್ ವಂದೇ ಭಾರತ್ ನೋಡ್ರಿ ವಂದೇ ಭಾರತ್ ಅಂತಕ್ಕಂಥ ಕಾರ್ಯಾಚರಣೆ ನೋಡ್ರಿ 2021 ಇದು ನೋಡ್ರಿ COVID-19 ಸಾಂಕ್ರಾಮಿಕ ಸಮಯದಲ್ಲಿ ವಿದೇಶಗಳಲ್ಲಿ ಸಿಲುಕಿದ ಭಾರತೀಯರನ್ನು ವಿಮಾನದ ಮೂಲಕ ಕರೆತಂದು ಬೃಹತ್ ಕಾರ್ಯಾಚರಣೆ ಸ್ನೇಹಿತರಿಗೆ ಬೃಹತ್ ಕಾರ್ಯಾಚರಣೆ ದೊಡ್ಡದು. ಈಗ ವಂದೇ ಭಾರತ್ ಅಂತಕ್ಕಂಥ ನೋಡಿ 2021 COVID-19 ಅಂತಕ್ಕಂಥ ಕೊರೋನಾ ಅಂತಕ್ಕಂಥ ಮತ್ರಿ ಈ ನೋಡ್ರಿ ಸಾಂಕ್ರಾಮಿಕ ಸಮಯದಲ್ಲಿ ಏನ್ ಗೊತ್ತೇನು ವಿದೇಶದಾಗ ಈ ನೋಡ್ರಿ ಕೋವಿಡ್ ಇದ್ದಾಗ ಏನ್ ಗೊತ್ತೇನು ಬೇರೆ ಬೇರೆ ದೇಶದಲ್ಲಿ ಇರ್ತಾರ ನೋಡ್ರಿ ಆ ಬೇರೆ ಬೇರೆ ದೇಶದಲ್ಲಿ ಸಿಲುಕಿದ್ದ ನಮ್ಮ ಭಾರತೀಯರನ್ನು ವಿಮಾನದ ಮೂಲಕ ಏನ್ ಗೊತ್ತೇನು ಕರೆತಂದ ಬೃಹತ್ ಕಾರ್ಯಾಚರಣೆ ಯಾವ್ದಪ್ಪ ಬಂದಾಗ ಅದು ವಂದೇ ಭಾರತ್ ಅಂತಕ್ಕಂಥದ್ದು. ಎಸ್ ಅದಲ್ವಾ. ನೆಕ್ಸ್ಟ್ ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥ 2020 ನೋಡ್ರಿ ಗೊತ್ತಿರ್ಬೇಕು. ಇದೇನಪ್ಪ ಬಂದಾಗ COVID-19 ಸಮಯದಲ್ಲಿ ವಿದೇಶದಲ್ಲಿ ಸಿಲುಕಿದ್ದ ಭಾರತೀಯರನ್ನು ಹಡಗಿನ ಮೂಲಕ ಕರೆತರಿಸ್ತಿದ್ದಾರೆ. ಈಗ ನೋಡ್ರಿ ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥದ್ದು ಸೇಮ್ ಅದು ವಿಮಾನದ ಮೂಲಕ ಏನ್ ಗೊತ್ತೇನ್ರಿ ವಂದೇ ಭಾರತ. ಇವಾಗ ಆಪರೇಷನ್ ಸಮುದ್ರ ಸೇತು ಅಂತಕ್ಕಂಥದ್ದು ಈ COVID-19 ಟೈಮ್ದಾಗ ಏನ್ ಗೊತ್ತೇನ್ರಿ ವಿದೇಶದಾಗ ಬೇರೆ ಬೇರೆ ದೇಶದಾಗ ನಮ್ ಭಾರತೀಯರನ್ನ ಹಡಗಿನ ಮೂಲಕ ಕರೆತರ್ತಾರಲ್ವಾ ಅದು ಯೋಜನೆ ಕಾರ್ಯಾಚರಣೆ ಯಾವ್ದು ಆಪರೇಷನ್ ಸಮುದ್ರ ಸೇತು. ವಂದೇ ಭಾರತ್ ವಿಮಾನ ರೀ ಆಪರೇಷನ್ ಸಮುದ್ರ ಸೇತು ಬಂದಾಗ ಹಡಗಿನ ಮೂಲಕ. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನ್ರಿ ಸರ್ ಮದದ್ ಅಂತಕ್ಕಂಥ ಆಪರೇಷನ್ ಮದದ್ ಅಂತಕ್ಕಂಥದ್ದು 2018 ನೋಡ್ರಿ
ಇದು ನೋಡಿ ಕೇರಳದಲ್ಲಿ ಉಂಟಾದ ಭಾರಿ ಪ್ರವಾಹದ ಸಮಯದಲ್ಲಿ ನೌಕಾಪಡೆ ಅದಲ್ವಾ ನೌಕಾಪಡೆ ನಡೆಸಿದ ರಕ್ಷಣೆ ಮತ್ತೇನ್ ಗೊತ್ತೇನೆ ಪರಿಹಾರ ಕಾರ್ಯಾಚರಣೆ ಅಂದ್ರೆ ಇವಾಗ ಪ್ರಮುಖವಾಗಿ ಕೇರಳದಾಗ ಏನ್ ಗೊತ್ತೇನೆ ಉಂಟಾದ ಭಾರಿ ಪ್ರವಾಹ ಆಗ್ತಾರೆ. ಆ ಸಮಯದಲ್ಲಿ ನೌಕಾಪಡೆ ನಡೆಸಿದ ನಮ್ಮ ಕಾರ್ಯಾಚರಣೆ ನಡೆಸಿದ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಅಂದ್ರೆ ಇಲ್ಲಿ ನಮ್ಮ ಭಾರತ ದೇಶದಾಗ ಕೇರಳದಾಗ ಆಗಿರ್ತಕ್ಕಂಥದ್ದಲ್ವಾ ಆಪರೇಷನ್ ಮದದ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್ ಬರ್ ಅದಲ್ವಾ ನೆಕ್ಸ್ಟ್ ಏನಪ್ಪಾ ಕಾರ್ಯಾಚರಣೆ ಹೋಗೋಣ ಅಂತ ನೋಡ್ರಿ ಆಪರೇಷನ್ ನಿಸ್ತಾರ್ ಅಂತಕ್ಕಂಥ ನೋಡ್ರಿ ಆಪರೇಷನ್ ಏನ್ ಗೊತ್ತೇನೆ ನಿಸ್ತಾರ್ ಅಂತಕ್ಕಂಥ 2018 ಇದು ಕೂಡ ಅದಲ್ವಾ. ನೋಡಿ ಚಂಡಮಾರುತಕ್ಕೆ ಸಿಲುಕಿದ ಸೊಕ್ಟ್ರಾ ದ್ವೀಪದಿಂದ ಭಾರತೀಯರ ರಕ್ಷಿಸುವುದು. ನೋಡ್ರಿ ಚಂಡಮಾರುತಕ್ಕೆ ಸಿಲುಕಿದ ಸೊಕೊಟ್ರಾ ದ್ವೀಪದಿಂದ ಭಾರತೀಯರ ಅಂದ್ರ ಪ್ರಮುಖವಾಗಿ ದ್ವೀಪ ಅದಲ್ವಾ ಆ ದ್ವೀಪದಿಂದ ಭಾರತೀಯರ ರಕ್ಷಿಸಲು ಏನ್ ಮಾಡ್ತಾರೆ ಆಪರೇಷನ್ ನಿಸ್ತಾರ್ ಅಂತಕ್ಕಂಥ ಯೋಜನೆ. ನೆಕ್ಸ್ಟ್ ನೋಡ್ರಿ ಆಪರೇಷನ್ ಏನ್ ಗೊತ್ತೇನ್ರಿ ಇನ್ಸಾನಿಯತ್ ಇದು ನೋಡ್ರಿ 2017 ನೋಡ್ರಿ ಇದು ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆ ಎದುರಿಸುತ್ತಿದ್ದ ಬಾಂಗ್ಲಾದೇಶಕ್ಕೆ ಮಾನವೀಯ ನೆರವು ನೀಡೋದು. ನೋಡ್ರಿ ಇವಾಗ ರೋಹಿಂಗ್ಯಾ ನಿರಾಶ್ರಿತರ ಸಮಸ್ಯೆ ಅಂತಕ್ಕಂಥವ್ರಿ ಎದುರಿಸ್ತದಂತ ಯಾವ್ದು ಹೇಳ್ರಿ ನಮ್ಮ ಪಕ್ಕದ ಬಾಂಗ್ಲಾದೇಶ ಅಂತಕ್ಕಂಥದ್ದು ಅದಕ್ಕ ಮಾನವೀಯ ನೆರವು ನೀಡೋಸಲಿಕ್ಕೆ ಮಾಡ್ತದ ನಮ್ಮ ಭಾರತ ದೇಶ ಆಪರೇಷನ್ ಇನ್ಸಾನಿಯತ್ ಅಂತಕ್ಕಂಥ ಯೋಜನೆ ಮಾಡ್ತೇವೆ. ನೆಕ್ಸ್ಟ್ ನೋಡ್ರಿ ಆಪರೇಷನ್ ಏನ್ ಗೊತ್ತೇನ್ರಿ ಆಪರೇಷನ್ ಸಂಕಟ ಮೋಚನ್ ಅಂತಕ್ಕಂಥದ್ದು ಇದು 2016 ಇದು ನೋಡ್ರಿ ದಕ್ಷಿಣ ಸುಡಾನ್ ಅಂತರ್ಯುದ್ಧದ ಸಮಯದಲ್ಲಿ ಅಲ್ಲಿ ಸಿಲುಕಿದ್ದ ಭಾರತೀಯರನ್ನು ವಿಮಾನದ ಮೂಲಕ ರಕ್ಷಿಸುವುದು. ನೋಡ್ರಿ ಆಪರೇಷನ್ ಸಂಕಟ್ ಮೋಚನ್ ಅಂತಕ್ಕಂಥದ್ದಲ್ವಾ ಇವಾಗ ವಿಮೋಚನ ಅಂತ ಬಂದಾಗ ಅದು ಏನ್ ಗೊತ್ತೇನ್ ಪ್ರಮುಖವಾಗಿ ಆ ಸುಡಾನ್ದಾಗ ಏನಪ್ಪಾ ಬರೇ ಸುಡಾನ್ದಾಗ ಏನ್ ಕೂತಿದ್ದಂತಕ್ಕಂಥ ಭಾರತೀಯರ ತೊಗೊಂಬರದ್ರಿ. ಬಟ್ ನೋಡ್ರಿ ಇವಾಗ ಆಪರೇಷನ್ ಸಂಕಟ್ ಮೋಚನ್ ಅಂತ ಬಂದಾಗ ಈ ದಕ್ಷಿಣ ಸುಡಾನ್ದಾಗ ಏನ್ ಗೊತ್ತೇನ್ರಿ ಅಂತರ್ಯುದ್ಧ ನಡೆಯುತ್ತಲ್ಲ ಅಲ್ಲೆಲ್ಲ ಅಂತರ್ಯುದ್ಧ ನಡೆಯೈತ್ರಿ ಅಲ್ಲಿ ಸಿಲುಕಿದ್ದ ಭಾರತೀಯರನ್ನು ವಿಮಾನದ ಮೂಲಕ ರಕ್ಷಿಸುವ ಸಲುವಾಗಿ ಏನ್ ಮಾಡ್ತಾರೆ ಗೊತ್ತೇನ್ರಿ ಆಪರೇಷನ್ ಸಂಕಟ್ ಮೋಚನ್ ಅಂತಕ್ಕಂಥ ಯೋಜನೆ ಮಾಡಿರ್ತಾರೆ ಅದಲ್ವಾ. ನೆಕ್ಸ್ಟ್ ಬಂದಾಗ ಸರ್ ಆಪರೇಷನ್ ಏನ್ ಗೊತ್ತೇನೆ ಆಪರೇಷನ್ ರಾಹತ್ ಅಂತಕ್ಕಂಥ ನೋಡ್ರಿ ಇದು 2015 ಇದು ನೋಡ್ರಿ ಯಾವ್ದು ಗೊತ್ತೇನೆ ಯೆಮೆನ್ ದೇಶದ ಸಂಘರ್ಷದ ವೇಳೆ ಭಾರತೀಯರು ಹಾಗೂ ವಿದೇಶಿಯರನ್ನು ಸುರಕ್ಷಿತವಾಗಿ ಕರೆತರುವುದು. ನೋಡ್ರಿ ಆಪರೇಷನ್ ರಾಹತ್ ಅಂತಕ್ಕಂಥದ್ದು 2015 ಕಾರ್ಯಾಚರಣೆ ಇದು ಯೆಮೆನ್ ದೇಶದ ಅಲ್ವಾ. ಈಗ ನೋಡ್ರಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕಾಪಿ ಅಂತಕ್ಕಂಥ ಕಂಡು ಬಂದಿದೆ ಏನ್ ಗೊತ್ತೇನೆ ಇಥಿಯೋಪಿಯಾ ಮತ್ತು ಯೆಮೆನ್ ದೇಶದಾಗ ಅದಲ್ವಾ. ಈ ಯೆಮೆನ್ ದೇಶದ ಸಂಘರ್ಷದ ವೇಳೆ ಏನ್ ಗೊತ್ತೇನೆ ಭಾರತೀಯರಾಗಿರ್ಬೋದು ಹಾಗೂ ವಿದೇಶಿಗರನ್ನು ಸುರಕ್ಷಿತವಾಗಿ ಕರೆತರುವುದು ಏನ್ ಗೊತ್ತೇನ್ರಿ ಕಾರ್ಯಾಚರಣೆ ಆಗಿರ್ತೈತಿ ಅದಲ್ವಾ. ಎಸ್ ನೆಕ್ಸ್ಟ್ ಬಂದಾಗ ಆಪರೇಷನ್ ಮೈತ್ರಿ ಅಂತಕ್ಕಂಥ ನೋಡ್ರಿ 2015 ಸರ್ ಇದು ನೋಡ್ರಿ ನೇಪಾಳದಲ್ಲಿ ಸಂಭವಿಸಿದ ಭೂಕಂಪದ ಸಮಯದಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆ ನಡೆಸೋದು. ನೋಡ್ರಿ ಆಪರೇಷನ್ ಮೈತ್ರಿ ಅಂತಕ್ಕಂಥದ್ದು ಈಗ ನೇಪಾಳದ ಅಲ್ವಾ ಆ ನೇಪಾಳದ ಭೂಕಂಪ ಸಮಯದಲ್ಲಿ ರಕ್ಷಣೆ ನೀಡೋದು ಪರಿಹಾರ ಕಾರ್ಯಾಚರಣೆ ನಡೆಸೋದು ಏನ್ ಗೊತ್ತೇನ್ರಿ ಕಾರ್ಯಾಚರಣೆ ಆಗಿರ್ತೈತಿ ಗೊತ್ತಿರ್ಲಿ. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನ್ರಿ ಅದಲ್ವಾ ಟೊರ್ನಾಡೋ ಅಂತಕ್ಕಂಥ ನೋಡ್ರಿ ಆಪರೇಷನ್ ಏನ್ ಗೊತ್ತೇನ್ ಟೊರ್ನಾಡೋ ಅಂತಕ್ಕಂಥದ್ದು 2008 ನೋಡ್ರಿ ಕಾರ್ಯಾಚರಣೆ. ಇದು ನೋಡ್ರಿ 26/11 ಏನ್ ಗೊತ್ತೇನ್ 26/11 ಮುಂಬೈ ದಾಳಿಯ ಸಮಯದಲ್ಲಿ ನೋಡ್ರಿ ಆಯ್ತಲ್ರಿ ತಾಜ್ ಹೋಟೆಲ್ ಮ್ಯಾಗ ದಾಳಿಯ ಸಮಯದಲ್ಲಿ ಒತ್ಯಾಳಗಳನ್ನು ರಕ್ಷಿಸಲು NSG ಕಮಾಂಡೋಗಳು ನಡೆಸಿದ ಕಾರ್ಯಾಚರಣೆ. ನೋಡ್ರಿ 26/11 ಅದಲ್ವಾ 2028 ಏನಪ್ಪಾ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ. ಈ ಪ್ರಮುಖವಾಗಿ ದಾಳಿ ಐತಲ್ವಾ ಆ ದಾಳಿದ ಗೊತ್ತೇನ್ ಒತ್ಯಾಳಗಳನ್ನ ಗೊತ್ತೇನ್ರಿ ಸಂರಕ್ಷಿಸಲು ಅದಲ್ವಾ NSG ಕಮಾಂಡ್ಗಳು ನಡೆಸಿದ ಕಾರ್ಯಾಚರಣೆ ಬಂದಾಗ ಆಪರೇಷನ್ ಟೊರ್ನಾಡೋ ಅಂತಕ್ಕಂಥದ್ದು ಗೊತ್ತಿರ್ಲಿ. ಎಸ್ ನೆಕ್ಸ್ಟ್ ಬಾರಿ ಕಾರ್ಯಾಚರಣೆ ಹೋಗೋಣ ಅಂತ ನೆಕ್ಸ್ಟ್ ಯಾವ್ದು ಸರ್ ಕಾರ್ಯಾಚರಣೆ ಬಂದಾಗ ಆಪರೇಷನ್ ಪರಾಕ್ರಮ ಅಂತಕ್ಕಂಥ ನೋಡ್ರಿ ಆಪರೇಷನ್ ಪರಾಕ್ರಮ ಅಂತಕ್ಕಂಥ 2001 ಸರ್ ಇದು ಏನ್ ಸ್ಪೆಷಲ್ ರೀ ನೋಡ್ರಿ ಸಂಸತ್ ಭವನದ ಮೇಲಿನ ದಾಳಿಯ ನಂತರ ಪಾಕಿಸ್ತಾನದ ಗಡಿಯಲ್ಲಿ ಭಾರತೀಯ ಸೇನೆಯನ್ನು ಭಾರಿ ಪ್ರಮಾಣದಲ್ಲಿ ನಿಯೋಜಿಸಿದ್ದು. ನೋಡ್ರಿ ಇವಾಗ ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು ನಮ್ ಸಂಸತ್ ಭವನದ ದಾಳಿ ಅಂತಕ್ಕಂಥದ್ದು ನಂತರ ದಾಳಿ ಆದ ಪಾಕಿಸ್ತಾನದ ಗಡಿಯಲ್ಲಿ ನಮ್ ಸಂಸತ್ ಭವನದಾಗ ಏನಪ್ಪಾ ಬಂದಾಗ ದಾಳಿ ಆಗತ್ತಲ್ವಾ ಆ ದಾಳಿ ಆದ ಹಿನ್ನೆಲೆ ಏನ್ ಗೊತ್ತೇನೆ ಪಾಕಿಸ್ತಾನದ ಗಡಿದಾಗ ಏನ್ ಗೊತ್ತೇನೆ ಭಾರತೀಯ ಸೇನೆಯನ್ನು ಭಾರಿ ಪ್ರಮಾಣದಲ್ಲಿ ನಿಯೋಜಿಸಿದ ಅಂದ್ರೆ ಪಾಕಿಸ್ತಾನ ಗಡಿಗೆ ಏನ್ ಗೊತ್ತೇನೆ ಭಾರತೀಯ ಸೇನೆಯರಿಗ ಭಾರಿ ಪ್ರಮಾಣ ನಿಲ್ಲಿಸೋದು ಏನ್ ಗೊತ್ತೇನ್ರಿ ಆಪರೇಷನ್ ಪರಾಕ್ರಮ ಅಂತಕ್ಕಂಥದ್ದು. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನ್ರಿ ಸರ್ ತಲ್ವಾರ್ ಅಂತಕ್ಕಂಥ ನೋಡ್ರಿ ಆಪರೇಷನ್ ತಲ್ವಾರ್ 1999 ನೋಡ್ರಿ ಗೊತ್ತಿರಿ. ನೋಡ್ರಿ ಕಾರ್ಗಿಲ್ ಕಾರ್ಯಾಚರಣೆಗೆ ಬೆಂಬಲ ನೀಡಲು ಉತ್ತರ ಅದಲ್ವಾ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆಯನ್ನು ನಿಯೋಜನೆ. ನೋಡ್ರಿ ಇವಾಗ ಕಾರ್ಗಿಲ್ ಯುದ್ಧ ಆಗುತ್ತೆ ನೋಡ್ರಿ 1999 ವಿಜಯ ಕೂಡ ಆಗುತ್ತಾ ಜುಲೈ 26 ವಿಜಯ ಆಗುತ್ತಾ ಅದಕ್ಕೆ ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆ ಮಾಡ್ತೀವಿ. ಈ ಕಾರ್ಗಿಲ್ ಯುದ್ಧ ಟೈಮ್ ಏನ್ ಗೊತ್ತೇನ್ರಿ ಉತ್ತರ ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ನಿಯೋಜನೆ ಮಾಡಿದ ಕಾರ್ಯಾಚರಣೆ ಯಾವ್ದು ಗೊತ್ತೇನೆ ಆಪರೇಷನ್ ತಲ್ವಾರ್ ಅಂತಕ್ಕಂಥದ್ದು ಅದಲ್ವಾ. ಎಸ್ ನೆಕ್ಸ್ಟ್ ಕಾರ್ಗಿಲ್ ಯುದ್ಧ ಅದಲ್ವಾ ಕಾರ್ಗಿಲ್ ವಿಜಯ 1999 ಕಾರ್ಗಿಲ್ ವಲಯದಿಂದ ಪಾಕಿಸ್ತಾನಿ ನುಸುಳುಕೋರರನ್ನು
ಹೊರಹಾಕಲು ಮಾಡಿದ ಕಾರ್ಯಾಚರಣೆ ಸ್ನೇಹಿತರೆ. ಕಾರ್ಗಿಲ್ ಯುದ್ಧ ಅದಲ್ವಾ ಒಪಿ ವಿಜಯ್ ಅಂತಕ್ಕಂಥದ್ದು. ಅಂದ್ರೆ ಕಾರ್ಗಿಲ್ ಯುದ್ಧ ಟೈಮ್ ಏನ್ ಗೊತ್ತೇನ್ರಿ, ಪಾಕಿಸ್ತಾನ ನುಸುಳುಕೋರರನ್ನು ಗೊತ್ತು ಹೊರ ಹಾಕಲು ಮಾಡಿದ ಕಾರ್ಯಾಚರಣೆ ಯಾವ್ದು ಗೊತ್ತೇನು, ಕಾರ್ಗಿಲ್ ಯುದ್ಧ ಅಂತಕ್ಕಂಥದ್ದು 1999ಕ್ಕ. ಇದು ಟೋಟಲ್ ನೋಡ್ರಿ ಯುದ್ಧ ಕೂಡ ಇದ್ರ ಬಗ್ಗೆ ನಾ ಸಂಪೂರ್ಣವಾಗಿ ಹೇಳಿದೀನಿ ಕೂಡ. 84 ದಿನ ಆಗುತ್ತೆ ನೋಡ್ರಿ ಅದಲ್ವಾ 1999ಕ್ಕ. ಅದಲ್ವಾ ನೆಕ್ಸ್ಟ್ ಆಪರೇಷನ್ ಗೊತ್ತೇನ್ರಿ, ಕ್ಯಾಕ್ಟಸ್ ಅಂತಕ್ಕಂಥ 1988ಕ್ಕೆ ಆಗುತ್ತೆ ನೋಡ್ರಿ. ಇದು ನೋಡ್ರಿ ಮಾಲ್ಡೀವ್ಸ್ ಅಧ್ಯಕ್ಷರ ವಿರುದ್ಧ ನಡೆಯುತ್ತಿದ್ದ ದಂಗೆಯನ್ನು ತಡೆಯಲು ಸೇನಾ ನೆರವು ನೀಡುವುದು ಸ್ನೇಹಿತರೆ ಗೊತ್ತಿರ್ಬೇಕು, ಆಪರೇಷನ್ ಕ್ಯಾಕ್ಟಸ್ ಅಂತಕ್ಕಂಥದ್ದು. ಇದು ಮಾಲ್ಡೀವ್ಸ್ ಅಧ್ಯಕ್ಷರು ಇರ್ತಾರಲ್ವಾ, ಅವ್ರ ವಿರುದ್ಧ ನಡೆಯುತ್ತಿದ್ದ ದಂಗೆಯನ್ನು ತಡೆಯಲು ಸೇನಾ ನೆರವು ನೀಡುವುದು. ಅಂದ್ರೆ ಈ ಮಾಲ್ಡೀವ್ಸ್ ದೇಶದ ಅಧ್ಯಕ್ಷರ ವಿರುದ್ಧ ಏನ್ ಗೊತ್ತೇನ್ರ ದಂಗೆ ನಡೆದಿರುತ್ತಂದ್ರೆ ಆ ತಡೆಯಲು ನಮ್ಮ ಭಾರತೀಯ ಸೇನೆ ಮತ್ತೆ ನೆರವು ನೀಡುತ್ತಂತ ಆಪರೇಷನ್ ಕ್ಯಾಕ್ಟಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಆಪರೇಷನ್ ರಾಜೀವ್ ಅಂತಕ್ಕಂಥ 1987. ನೋಡ್ರಿ ಸಿಯಾಚಿನ್ ಅದಲ್ವಾ ಸಿಯಾಚಿನ್ ಹಿನ್ನದಿಯಲ್ಲಿ ಅತ್ಯಂತ ಪ್ರಮುಖವಾದ ನೋಡ್ರಿ ಕ್ವೇಡ್ ಪೋಸ್ಟ್ ಅದಲ್ವಾ ಈಗಿನ ಬಾನೋ ಪೋಸ್ಟ್ ಅನ್ನು ವಶಪಡಿಸಿಕೊಳ್ಳುವುದು. ಈಗ ನೋಡ್ರಿ ಸಿಯಾಚಿನ್ ಹಿನ್ನದಿಯಲ್ಲಿ ಅತ್ಯಂತ ಪ್ರಮುಖವಾದ, ಅವಾಗ ಕ್ವೇಡ್ ಪೋಸ್ಟ್ ಅಂತ ಕರೀತಿರಂತ, ಈಗಿನ ಏನ್ ಗೊತ್ತೇನ್ರಿ ಬಾನಾ ಪೋಸ್ಟ್ ಅಂತಕ್ಕಂಥದ್ದು. ಆ ವಶಪಡಿಸುವ ಉದ್ದೇಶದಿಂದ ಆಪರೇಷನ್ ರಾಜೀವ್ ಅಂತಕ್ಕಂಥ ಕಾರ್ಯಾಚರಣೆ ಮಾಡ್ತಾರೆ. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನ್ರಿ ಸರ್, ಪವನ್ ಅಂತಕ್ಕಂಥ 1987 ಮಾಡಿರ್ತಾರೆ ನೋಡ್ರಿ. LTTE ಎನ್ನು ಅದಲ್ವಾ ಶಸ್ತ್ರ ಮುಕ್ತಗೊಳಿಸಲು ಶ್ರೀಲಂಕಾದಲ್ಲಿ ಭಾರತದ ಶಾಂತಿ ಪಾಲನಾ ಪಡೆಯ ಕೈಗೊಂಡ ಕಾರ್ಯಾಚರಣೆ. ಸದ್ಯ ಗೊತ್ತಿರ್ಬೇಕು, ನಮ್ಮ ಪ್ರೀತಿಯ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನ ಮಂತ್ರಿ ಯಾರು ಗೊತ್ತೇನು, ರಾಜೀವ್ ಗಾಂಧಿ ಅವರಿಗೆ ಹತ್ಯೆ ಮಾಡ್ತಲ್ಲ ಸಂಘಟನೆ LTTE ಅಂತಕ್ಕಂಥದ್ದು. ಆ LTTE ಯನ್ನು ಶಸ್ತ್ರ ಮುಕ್ತಗೊಳಿಸಲು ಶ್ರೀಲಂಕಾದಲ್ಲಿ ಭಾರತೀಯ ಶಾಂತಿ ಪಾಲನಾ ಪಡೆಯ ಕೈಗೊಂಡ ಕಾರ್ಯಾಚರಣೆ. ಶ್ರೀಲಂಕಾದ ಏನಿತ್ತಲ್ವಾ ಅದ ನಮ್ಮ ಭಾರತೀಯ ಶಾಂತಿ ಪಾಲನಾ ಪಡೆ ಏನ್ ಗೊತ್ತೇನ್ರಿ, ಆಪರೇಷನ್ ಪವನ್ ಅಂತಕ್ಕಂಥ ಕಾರ್ಯಾಚರಣೆ ನಡೆಸ್ತಾ ನೋಡ್ರಿ. LTTE ಅಂತ ಗೊತ್ತಿರ್ಬೇಕು, ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನೆ, ಮೇಘದೂತ್ ಅಂತಕ್ಕಂಥದ್ದು. ಇದು 1984 ನೋಡ್ರಿ, 1984 ಅದಲ್ವಾ. ಇದು ನೋಡ್ರಿ ಸಿಯಾಚಿನ್ ಹಿನ್ನದಿಯ ಸಂರಕ್ಷಣೆಗಾಗಿ ಕೈಗೊಂಡ ಕಾರ್ಯಾಚರಣೆ. ಈಗ ಆಪರೇಷನ್ ಮೇಘದೂತ್ ಬಂದಾಗ ಸಿಯಾಚಿನ್ ಹಿನ್ನದಿ ಇರ್ತದಲ್ವಾ, ಅದು ಸಂರಕ್ಷಣೆಗಾಗಿ ಏನ್ ಗೊತ್ತೇನ್ರಿ ಕೈಗೊಂಡ ಕಾರ್ಯಾಚರಣೆ ಯಾವ್ದಾಗ ಗೊತ್ತೇನ್ರಿ, ಆಪರೇಷನ್ ಅದಲ್ವಾ. ಸರ್ ಮೇಘದೂತ್ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡ್ರಿ ಮುಂಬರುವ ಎಕ್ಸಾಮ್ ಅದಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಕಾರ್ಯಾಚರಣೆಗಳದಲ್ವಾ. ಬರ್ರಿ ಸರ್ ನೆಕ್ಸ್ಟ್ ಬಂದಾಗ ಆಪರೇಷನ್ ಗೊತ್ತೇನ್ ಬ್ಲೂ ಸ್ಟಾರ್ ಅಂತಕ್ಕಂಥದ್ದು 1984 ಮಾಡಿರ್ತಾರೆ ನೋಡ್ರಿ. ಇರ ಅಮೃತ್ಸರದ ಸ್ವರ್ಣ ಮಂದಿರದಿಂದ ಉಗ್ರರನ್ನು ಹೊರ ಹಾಕಲು ಮಾಡಿದ ಕಾರ್ಯಾಚರಣೆ ನೋಡ್ರಿ. ಇವಾಗ ಸಿಖ್ಖರ ಏನ್ ಗೊತ್ತೇನ್ರಿ ಪವಿತ್ರವಾದ ದೇವಾಲಯದಲ್ಲಿ ಸ್ನೇಹಿತರೆ ಗೊತ್ತೇನ್ರಿ, ಪ್ರಮುಖವಾಗಿ ಗೋಲ್ಡನ್ ಟೆಂಪಲ್ ಅಥವಾ ಪ್ರಮುಖವಾಗಿ ಸುವರ್ಣ ದೇವಾಲಯ ಅಂತಕ್ಕಂಥದ್ದು. ಅಲ್ಲೇನ್ ಗೊತ್ತೇನು ಪ್ರಮುಖವಾಗಿ ಪಾಕಿಸ್ತಾನದ ಅಂದ್ರೆ ಉಗ್ರನ್ ಗೊತ್ತೇನ್ರಿ ಕುಂತಿರ್ತಾರ, ಆ ಉಗ್ರರನ್ನ ಗೊತ್ತು ಹೊರ ಹಾಕಲು ಮಾಡಿದ ಕಾರ್ಯಾಚರಣೆ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥದ್ದು ಅದಲ್ವಾ. 1984 ಆಗುತ್ತೆ ನೋಡ್ರಿ, ಪಂಜಾಬ್ ರಾಜ್ಯದ ಅಮೃತ್ಸರ್ನದಲ್ವಾ ಕಾರ್ಯಾಚರಣೆ ಇಂದಿರಾ ಗಾಂಧಿ ಅವ್ರು ಮಾಡಿರ್ತಾರೆ 1984. ಇದಕ್ಕ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥ ಕರೀತಾರ ನೋಡ್ರಿ ಅದಲ್ವಾ. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನ್ರಿ, ಟ್ರೈಡೆಂಟ್ ಅದಲ್ವಾ. ಆಪರೇಷನ್ ಟ್ರೈಡೆಂಟ್ ಅಂತಕ್ಕಂಥ 1971 ಯಾವ ಹೇಳ್ರಿ 71 ನೋಡ್ರಿ. ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಸಮಯದಲ್ಲಿ ಕರಾಚಿ ಬಂದರಿನ ಮೇಲೆ ನೌಕಾಪಡೆ ನಡೆಸಿದ ದಾಳಿ. ಈಗ ನೋಡ್ರಿ ಬಾಂಗ್ಲಾದೇಶ ವಿಭಜನೆ ಐತಲ್ವಾ 1971 ನೋಡ್ರಿ. ಬಾಂಗ್ಲಾದೇಶದ ಸ್ವತಂತ್ರ ಅಂತಕ್ಕಂಥ ವಿಮೋಚನಾ ಯುದ್ಧದಲ್ಲಿ ಸಮಯದಲ್ಲಿ ಕರಾಚಿ ಬಂದರಿನ ಮೇಲೆ ನೌಕಾಪಡೆ ನಡೆಸಿದ ದಾಳಿ ಯಾವ್ದಾಗ ಗೊತ್ತೇನ್ರಿ, ಆಪರೇಷನ್ ಟ್ರೈಡೆಂಟ್ ಅಂತಕ್ಕಂಥದ್ದು ಗೊತ್ತಿರ್ಲಿ, ಮುಂಬರುವ ಪರೀಕ್ಷೆದಾಗ ಕೇಳ್ಬೋದ್ರಿ. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನ್ರಿ, ಕ್ಯಾಕ್ಟಸ್ ಲಿಲಿ 1971 ಆಗುತ್ತೆ ನೋಡ್ರಿ. ಇದು ನೋಡ್ರಿ ಬಾಂಗ್ಲಾದೇಶದ ವಿಮೋಚನೆ ಸ್ವತಂತ್ರ ಸಲುವಾಗಿ ಸೇರಿದ್ದಾರೆ ಅದಲ್ವಾ ನಡೆಸಿದ ಭಾರತದ ವಾಯುಪಡೆಯ ಕಾರ್ಯಾಚರಣೆ. ಈಗ ನೋಡ್ರಿ ಬಾಂಗ್ಲಾದೇಶ ಅದಲ್ವಾ ಸ್ವತಂತ್ರಗೊಳಿಸಿದ ನಮ್ಮ ಭಾರತ ದೇಶನೇ ಅದಲ್ವಾ ಗೊತ್ತಿರ್ಲಿ. ಬಾಂಗ್ಲಾದೇಶದ ವಿಮೋಚನೆಗೆ ನಡೆಸಿದ ಭಾರತದ ವಾಯುಪಡೆ ಕಾರ್ಯಾಚರಣೆ ಯಾವ್ದು ಗೊತ್ತೇನೆ, ಆಪರೇಷನ್ ಕ್ಯಾಕ್ಟಸ್ ಅಂತ ಲಿಲಿ ಅಂತಕ್ಕಂಥದ್ದು. ನೆಕ್ಸ್ಟ್ ಆಪರೇಷನ್ ಏನ್ ಗೊತ್ತೇನೆ ವಿಜಯ್ ಅಂತಕ್ಕಂಥದ್ದು. ಇದು 1961 ಅದಲ್ವಾ. ಪೋರ್ಚುಗೀಸರ ಆಳ್ವಿಕೆಯಿಂದ ಗೋವಾ, ದಮನ್ ಮತ್ತು ದಿವು ಪ್ರದೇಶಗಳನ್ನು ಸ್ವತಂತ್ರಗೊಳಿಸಲು ನಡೆಸಿದ ಸೇನಾ ಕಾರ್ಯಾಚರಣೆ. ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ಪ್ರಮುಖವಾಗಿ ನಿಮ್ಮ ಪ್ರೀತಿಯ ಕನಸಿನ ರಾಜ್ಯ ಗೋವಾ ರಾಜ್ಯ. ಯಾವ ರಾಜ್ಯ? ಗೋವಾ ರಾಜ್ಯ. ಇವ ನೋಡ್ ಗೋವಾದಾಗ ಏನ್ ಗೊತ್ತೇನು ಪೋರ್ಚುಗೀಸರ ಆಳ್ವಿಕೆ ಮಾಡ್ತಿದಾರಲ್ವಾ, ಆ ಪೋರ್ಚುಗೀಸರ ವಿರುದ್ಧ ಏನ್ ಗೊತ್ತೇ ನಮ್ಮ ಪ್ರೀತಿಯ ಭಾರತ ಸೇನೆ ಏನ್ ಮಾಡ್ತದೆ ಗೊತ್ತೇನ್ರಿ, 1961 ಏನ್ ಮಾಡ್ತದೆ ಗೊತ್ತೇನ್ರಿ, ಆಪರೇಷನ್ ವಿಜಯ್ ಅಂತಕ್ಕಂಥ ಕಾರ್ಯಾಚರಣೆ ಮಾಡ್ತಾರ್ರಿ. ಈ ಕಾರ್ಯಾಚರಣೆ ಏನ್ ಮಾಡ್ತಾರೆ ಗೊತ್ತೇನ್, ಪೋರ್ಚುಗೀಸರ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಿಂದ ಹೋಗ್ಬಿಡ್ತಾರ. ಅವಾಗ ಗೋವಾ ಆಗಿರ್ಬೋದು, ಸರ್ ದಮನ್ ಆಗಿರ್ಬೋದು, ದೀವ್ ಆಗಿರ್ಬೋದು, ಈ ಪ್ರದೇಶಗಳಿಗ ಸ್ವತಂತ್ರ ಅಂತಕ್ಕಂಥದ್ದು ನೀಡ್ತದೆ ಮೇನ್ ನಮ್ಮ ಭಾರತೀಯ ಸೇನೆ ಅಂತಕ್ಕಂಥದ್ದು ಅಲ್ವಾ ಗೊತ್ತಿರ್ಲಿ. ಆಪರೇಷನ್ ವಿಜಯ. ನೆಕ್ಸ್ಟ್ ಬಂದಾಗ
ಆಪರೇಷನ್ ಪೋಲೋ ಅಂತಕ್ಕಂಥದ್ದು 1948 ನೋಡಿದ್ದು ಪ್ರಮುಖ ನಮ್ಗೆ ಸಂಬಂಧಪಟ್ಟದ್ದು ನೋಡಿ. ಹೈದರಾಬಾದ್ ಏನ್ ಗೊತ್ತೇನ ಪ್ರಾಂತ್ಯವನ್ನು ಭಾರತೀಯ ಒಕ್ಕೂಟಕ್ಕೆ ಸೇರಿಸಲು ಕೈಗೊಂಡ ಕಾರ್ಯಾಚರಣೆ. ಸ್ನೇಹಿತರೆ ಗೊತ್ತಿರ್ಬೇಕು, ಇವಾಗ ಹೈದರಾಬಾದ್ ನಿಜಾಮ ಆಳ್ವಿಕೆದಾಗ ಇತ್ತಲ್ವಾ, ಅವನಿಂದ ಏನ್ ಗೊತ್ತೇನೆ ಪ್ರಮುಖವಾಗಿ ಒಕ್ಕೂಟ ನಮ್ಮ ಭಾರತ ದೇಶ ಒಕ್ಕೂಟ ಸೇರ್ಪಡೆ ಮಾಡಬೇಕಂತ ಪ್ರಮುಖವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಅದಲ್ವಾ ಗಟ್ಟಿತನ, ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಾಣಾಕ್ಷತನದಿಂದ ಏನ್ ಬಂದಾಗ ಸರ್ ಆಪರೇಷನ್ ಪೋಲೋ ಅಂತಕ್ಕಂಥ ಕಾರ್ಯಾಚರಣೆ ಮಾಡ್ತಾನೆ. ಈ ಕಾರ್ಯಾಚರಣೆ ಗೊತ್ತೇನ್ರಿ ಹೈದರಾಬಾದ್ ನಿಜಾಮ ಸೋತ್ ಶರಣಾಗಿ ಏನ್ ಮಾಡ್ತಾನೆ ಭಾರತ ದೇಶಕ್ಕೆ ಒಕ್ಕೂಟಕ್ಕೆ ಅಂತಕ್ಕಂಥ ಬರ್ತಾನೆ ಅದಲ್ವಾ. ಈಗ ನೋಡ್ರಿ ಇವಾಗ ಪ್ರಮುಖವಾಗಿ ಆಲ್ಮೋಸ್ಟ್ ಏನ್ ಗೊತ್ತೇನ್ ಸುಮಾರು ಅದಲ್ವಾ ಕಾರ್ಯಾಚರಣೆ ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದೀನಿ ಅದಲ್ವಾ. ಇರ್ಲಿ ಯಾರೆಲ್ಲ ಹೊಸದಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದೇನಪ್ಪ ನಮ್ ಟೆಲಿಗ್ರಾಮ್ ಚಾನಲ್ ರೀ ರಾಹುಲ್ ಶೇರಿಕರ್ ನೋಡ್ರಿ ರಾಹುಲ್ ಶೇರಿಕರ್ ಸಿ ಅಂತಕ್ಕಂತ ಬರುತ್ತೆ ನೋಡ್ರಿ, ಎಲ್ಲ ಜಾಯಿನ್ ಆಗ್ರಿ. ಟೆಲಿಗ್ರಾಮ್ದಾಗ ಇದು PDF ಕೂಡ ಹಾಕಿರ್ತೀನಿ. ಆಮೇಲೆ ಪ್ರಮುಖವಾಗಿ ನಮ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದಲ್ವಾ, ಆಮೇಲೆ ಯೂಟ್ಯೂಬ್ ಆಗ ಸಬ್ಸ್ಕ್ರೈಬ್ ಮಾಡ್ರಿ ಮಾಸ್ಟರ್ ರಾಹುಲ್ ಶೇರಿಕರ್ ಅಂತಕ್ಕಂಥದ್ದು. ಯಾರೆಲ್ಲ ವಿಡಿಯೋ ನೋಡಿದ್ರಲ್ವಾ ಎಲ್ಲರಿಗೂ ತುಂಬ ಧನ್ಯವಾದಗಳು. ಹಂಗೆ ನಿಮ್ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.